ಖಾನಾಪುರದಲ್ಲಿ ಅಧಿಕಾರಿಗಳ ವಿರುದ್ಧ ರೈತ ಸಂಘಟನೆಗಳು ಸಮರ ಸಾರಿದವೆ. ಬನ್ನಿ ಆ ಬಗ್ಗೆ ಒಂದು ಬ್ರೇಕಿಂಗ್ ಪ್ಲೇಟ್ ನ ಮೂಲಕ ಸುದ್ದಿಯನ್ನು ಕೊಡ್ತೇನೆ. ಎಸ್, ಖಾನಾಪುರದ ಸುದ್ದಿ ಇದು. ಬೆಳಗಾವಿ ಖಾನಾಪುರದಲ್ಲಿ ಅಧಿಕಾರಿಗಳ ವಿರುದ್ಧ ರೈತ ಸಂಘಟನೆಗಳ ಸಮರ. ಭ್ರಷ್ಟಾಚಾರದ ವಿರುದ್ಧ ರೈತ ಸಂಘಟನೆಗಳ ಸಮರ ಸಾರಿರುವಂತಹದ್ದು. ತಹಶೀಲ್ದಾರ್ ಕಚೇರಿ ಎದುರು ರೈತರ ಪ್ರತಿಭಟನೆ ನಡೀತಾ ಇದೆ. ಗೋಲ್ಮಾಲ್ ಮಾಡಿದ್ರ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಎಂಬ ಪ್ರಶ್ನೆ ಮೂಡಿರುವಂತಹದ್ದು. ಕಾರ್ಮಿಕರಿಗೆ ಮನೆ ಕಟ್ಟಲು ತಡೆ ಕೊಟ್ಟಿರುವಂತಹದ್ದು, ಜೊತೆಗೆ ಗೋಲ್ಮಾಲ್ ಆರೋಪ ಬೇರೆ ಕೇಳಿ ಬಂದಿದೆ. 7 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸದೇ ಇದ್ರೆ ಧರಣಿಯ ಎಚ್ಚರಿಕೆಯನ್ನ ಕೊಡಲಾಗಿದೆ ಸ್ಥಳೀಯ ರೈತರ ಕಡೆಯಿಂದ. ಖಾನಾಪುರ ಅಧಿಕಾರಿಗಳ ವಿಷಯ ಇದು. ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ನಡುವೆ ಒಂದು ಸಮರದ ವಿಷಯ ಎದ್ದು ಬಂದಿರುವಂತಹದ್ದು. ಈಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರೈತ ಸಂಘಟನೆಗಳ ಮಹಾ ಒಕ್ಕೂಟದ ಮುಖಂಡರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಎಸ್, ನೀವು ವಿಜುವಲ್ಸ್ ಗಳಲ್ಲಿ ನೋಡ್ತಾ ಇದ್ದೀರಾ. ಪ್ರತಿಭಟನೆ ಮಾಡ್ತಾ ಇರುವಂತಹದ್ದು. ಅಧಿಕಾರಿಗಳ ಈ ನಡೆಯು ಕಾನೂನು ಬಾಹಿರವಾಗಿದೆ ಅಂತ ಆರೋಪಿಸಿದಂತಹ ಅವರು 7 ದಿನಗಳ ಒಳಗಾಗಿ ಸಮಸ್ಯೆ ಬಗೆಹರಿಸದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸುವುದಾಗಿ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಿರಾಮಿಕ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಸೇರಿದ ಸರ್ವೆ ನಂಬರ್ 93ರಲ್ಲಿ ಇರುವಂತಹ 16 ಎಕರೆ 17 ಗುಂಟೆ. ಐ ರಿಪೀಟ್, ಇದು ಸಿರಾಮಿಕ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಸೇರಿದ ಸರ್ವೆ ನಂಬರ್ 93ರಲ್ಲಿ ಇರುವಂತಹ 16 ಎಕರೆ 17 ಗುಂಟೆ ಜಮೀನಿನ ಪೈಕಿ 6 ಎಕರೆ 20 ಗುಂಟೆ ಜಾಗದಲ್ಲಿ ಸುಮಾರು 138 ಕಾರ್ಮಿಕರುಗಳಿಗೆ ಮನೆ ನಿರ್ಮಿಸಲು ಉದ್ದೇಶಿಸಲಾಗಿತ್ತು. ಈ ಸಂಬಂಧ ಕಾನೂನು ಪ್ರಕಾರ ದಾಖಲೆಗಳನ್ನು ನೀಡಿ ಕಾರ್ಮಿಕರಿಂದ ತೆರಿಗೆ ವಸೂಲಿ ಮಾಡಲಾಗ್ತಾ ಇತ್ತು. ನಾನು ಬಹಳ ಬಿಡಿಸಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಜಾಗ. ನೀವೇನು ಶೆಡ್ಗಳು ನೋಡ್ತಾ ಇದ್ದೀರಲ್ಲ, ಇದು ಜಾಗ. ಈಗಿನ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡದೆ ಈ ಆದೇಶವನ್ನು ರದ್ದುಗೊಳಿಸಿದ್ದಾರೆ ಅಂತ ಹೇಳಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ನಮ್ಮ ಹೆಸರಿನಲ್ಲಿರುವಂತಹ ಆಸ್ತಿಗೆ ತೆರಿಗೆ ಪಾವತಿ ಮಾಡ್ತಾ ಬರ್ತಾ ಇದ್ದೇವೆ. ಆದರೂ ಕೂಡ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ತೊಂದರೆ ನೀಡುತ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಈ ಕುರಿತು ಈಗಾಗಲೇ ಹಲವು ಬಾರಿ ಎಸಿ ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅವರು ದೂರ್ತಾ ಇದ್ದಾರೆ. ಅಧಿಕಾರಿಗಳ ಈ ನಿರ್ಧಾರದಿಂದ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ರೈತ ಸಂಘಟನೆಗಳ ಮುಖಂಡರುಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದರು. ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಸ್ಥಳೀಯ ರೈತರು, ಕಾರ್ಮಿಕರು ಮತ್ತು ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಖಾನಾಪುರದಿಂದ ನೇರ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಬೆಳಗಾವಿ ಡಿಸ್ಟಿಕ್ ರಿಪೋರ್ಟರ್ ನಾಗನಗೌಡ ಪಾಟೀಲ್ ಅವರು ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಜೊತೆ ಮಾತನಾಡ್ತಾರೆ. ಅಲ್ಲಿಯ ಸ್ಥಿತಿ ಗತಿ ಮತ್ತು ಏನಿದು ಪ್ರಕರಣ, ಯಾಕೆ ಈ ತರ ಆಗಿದೆ, ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಪಾಟೀಲ್ ರೀ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಸಿರಾಮಿಕ್ ಸಂಸ್ಥೆಗೆ ಸೇರಿದ ಜಾಗದಲ್ಲಿ ಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡಲಾಗಿತ್ತು ಮತ್ತು ಸಾಕಷ್ಟು ವಿಜುವಲ್ಸ್ ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಗೋಡೆ ಸಮೇತ ಕಟ್ಟಲಾಗಿದೆ, ಬಾಗಲ್ ಸಮೇತ ಇದೆ, ಬೀಗ ಕೂಡ ಹಾಕಲಾಗಿದೆ. ಈ ಜಾಗ ಇವಾಗ ಅವ್ರಿಗೆ ದಕ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಪ್ರಥಮ ವರದಿಯಾಗಿ ಈಡನ್ಸ್ ನ್ಯೂಸ್ಗೆ ನಿಮ್ಮ ಮೂಲಕವಾಗಿ ತಿಳಿದು ಬಂದಿದೆ. ಇನ್ ಎಂಟೈರ್ ಏನಿದು ಪ್ರಕರಣ ಅಂತ ಬಿಡಿಯಾಗಿ ಹೇಳ್ಬೋದಾ ನಾಗನಗೌಡ್ರೆ? ಸರ್, ಇದು ಏನು ಖಾನಾಪುರ ತಾಲೂಕಿನಲ್ಲಿ ಒಂದು ಸಿರಾಮಿಕ್ ಅನ್ನುವಂತ ಒಂದು ಕಂಪನಿ, ಅಂದ್ರೆ ಸಿರಾಮಿಕ್ ಅನ್ನುವಂತ ಒಂದು ಕಂಪನಿ ಆರಂಭವಾಗಿರ್ತದೆ. ಆ ಆರಂಭದಲ್ಲಿ ಏನು ಕಾರ್ಮಿಕರು ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ತದನಂತರ ಏನಾಗುತ್ತೆ, ಕೆಲ ವರ್ಷದ ನಂತರ ಅದು ಏನಾಗುತ್ತೆ, ಕಂಪನಿ ಮುಚ್ಚಿ ಹೋಗುತ್ತೆ ಸರ್. ಅದು ನಷ್ಟವನ್ನ ಭರಿಸಲಾಗದೆ ಅದು ಕಂಪನಿಯನ್ನ ಮುಚ್ಕೊಂಡಿರುತ್ತೆ. ಆ ಮುಚ್ಕೊಂಡಂತ ಕಂಪನಿಯಲ್ಲಿ ನೂರಾರು ಜನ ಕಾರ್ಮಿಕರು ಕೆಲಸ ಮಾಡುವಂತ ಕಾರ್ಮಿಕರಿಗೆ ಅಲ್ಲಿ ಸ್ವಲ್ಪ ಪ್ರಮಾಣದ ಕಾರ್ಮಿಕರಿಗೆ ಹಣವನ್ನು PF ಮತ್ತೆ ESI ಹಣವನ್ನು
ಕೊಟ್ಟು ಅವರಿಗೆ ಕೊಡ್ಲಾಗಿರುತ್ತೆ. ಆಮೇಲೆ ತದನಂತರ ಇನ್ನು ಉಳಿದಂತ ಕೆಲವೊಂದಷ್ಟು ಅಂದ್ರೆ 138 ಏನು ಕಾರ್ಮಿಕರಿದ್ದಾರೆ. ಆ ಕಾರ್ಮಿಕರಿಗೆ ಅಲ್ಲಿ ಇರುವಂತ ಏನ ಸಿರಾಮಿಕ್ ಫ್ಯಾಕ್ಟರಿಗೆ ಸಂಬಂಧಿಸಿದಂತ ಕೆಲವೊಂದಷ್ಟು ಜಾಗದಲ್ಲಿ ಫ್ಲಾಟ್ ಗಳನ್ನ ಹಾಕಿ ಒಟ್ಟಾರೆ 138 ಫ್ಲಾಟ್ ಗಳನ್ನ ಹಾಕಿ ಕಾರ್ಮಿಕರಿಗೆ ವಸತಿಯನ್ನ ಕೊಡಲಾಗಿರುತ್ತೆ. ಈಗ ಕೊಟ್ಟಂತ ಕಾರ್ಮಿಕರಿಗೂ ಏನು ಆ ನೋಂದಣಿಯನ್ನ ಮಾಡ್ಕೊಂಡು ಸಬ್ ರಿಜಿಸ್ಟರ್ ಕೂಡ ನೋಂದಣಿ ಕೂಡ ಆಗಿರುತ್ತೆ. ಹಾಗೆ ತಹಸೀಲ್ದಾರ್ ಆಫೀಸ್ ಅಲ್ಲಿ ಕೂಡ ನೋಂದಣಿ ಆಗಿರುತ್ತೆ. ಆಮೇಲೆ ಪಟ್ಟಣ ಪಂಚಾಯತಿಗೆ ಸಂಬಂಧಿಸಿದಂತ ದಾಖಲೆಗಳಲ್ಲೂ ಕೂಡ ಅದು ನೋಂದಣಿ ಆಗಿರುವಂತದ್ದು. ಇದನ್ನೆಲ್ಲ ನೋಡೋದಾದ್ರೆ ಆಮೇಲೆ ಅವರು ಏನು ನೋಂದಣಿ ಆದ ತಕ್ಷಣ ಪಟ್ಟಣ ಪಂಚಾಯತಿಗೆ ಅಂದ್ರೆ ತೆರಿಗೆ ರೂಪದಲ್ಲಿ ಹಣವನ್ನು ಕೂಡ ಪಟ್ಟಣ ಪಂಚಾಯತಿಯವರು ಕೂಡ ಅಲ್ಲಿ ಸಂಗ್ರಹಣವನ್ನು ಮಾಡ್ಕೊಂಡಿರುವಂತದ್ದು. ಇದನ್ನೆಲ್ಲ ನೋಡಿದ್ರೆ ಈಗ ಸಡನ್ಲಿ ಏನು ಅವ್ರಿಗೆ ನೋಟಿಸ್ ಕೊಟ್ಟಿರಲ್ಲ, ಕಾರ್ಮಿಕರಿಗೆ ಯಾವುದೇ ತರ ನೋಟಿಸ್ ಕೊಡದೇನೆ ಇದು ರದ್ದಾಗಿದೆ ಅನ್ನುವಂತ ಮಾತನ್ನು ಕೂಡ ಏನು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಸುಮ್ಮನೆ ಒಂದು ಯಾರಿಗೂ ಸಹ ಗೊತ್ತಾಗದ ರೀತಿಯಲ್ಲಿ ಪಟ್ಟಣ ಪಂಚಾಯತಿ ಮತ್ತು ಏನು ಜನಪ್ರತಿನಿಧಿಗಳಿದ್ದಾರೆ ಅವ್ರೆಲ್ಲರೂ ಕೂಡಿ ಒಂದು ತರವನ್ನ ಪಾಸ್ ಮಾಡುವುದ್ರ ಮುಖಾಂತರ ಇದು ಕಾನೂನು ಬಾಹಿರಾಗಿರುವಂತದ್ದು, ಇದು ಸರ್ಕಾರಿ ಜಮೀನು ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ರದ್ದುಗೊಳಿಸಿ ಆಮೇಲೆ ಯಥಾಸ್ಥಿತಿಗೆ ನಾವು ಇಡ್ತೀವಿ ಅನ್ನುವಂತ ಮಾತನ್ನು ಕೂಡ ಕಾರ್ಮಿಕರಿಗೆ ಹೇಳಿರುವಂತದ್ದು. ಆಗ ಏನು ಸುಮಾರು ವರ್ಷ ಅಂದ್ರೆ 1.5 ವರ್ಷದ ಹಿಂದೆ ಕೂಡ ಅಲ್ಲಿ ಏನು RC ಅವರು ಅಂದ್ರೆ ನಮ್ಮ ಉಪ ನೋಂದಣಿ ಅಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ ಅವರಿಗೆ ಅಲ್ಲಿರುವಂತ ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ಈ ಕಾರ್ಮಿಕರು ಹೋಗಿ ಮನವಿಯನ್ನ ಮಾಡ್ಕೊಂಡು ಪ್ರತಿಭಟನೆ ಕೂಡ ಮಾಡಿರುವಂತದ್ದು. ಈಗ ಮತ್ತೆ ಅದು ಮುಂದೆ ಉಳಿದ ಭಾಗವಾಗಿ ಏನು ಇವತ್ತು ಕೂಡ ಅಲ್ಲಿ ಕಾರ್ಮಿಕರು ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಮಾಡಿಕೊಂಡು ಇಲ್ಲ ನಮ್ಮ ಜಮೀನ ನಮಗೆ ಮರಳಿ ಕೊಡುವಂತೆ ಆಗ್ರಹವನ್ನ ಮಾಡಿ ಪ್ರತಿಭಟನೆ ಮಾಡಿ ಪಟ್ಟಣ ಪಂಚಾಯತಿ ಎದುರು ಕೂಡ ಘೋಷಣೆಗಳನ್ನ ಕೂಗುವುದರ ಮುಖಾಂತರ ಆಕ್ರೋಶವನ್ನು ವ್ಯಕ್ತ ಮಾಡಿರುವಂತದ್ದು. ಅಲ್ಲಿಗೆ ಸಿರಾಮಿಕ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಏನ್ ಕಂಪನಿ ಇತ್ತಲ್ಲ, ಆ ಕಂಪನಿ ಕಳೆದ 30 ವರ್ಷಗಳ ಹಿಂದೆ ಅದು ಅಂದ್ರೆ 30-35 ವರ್ಷದ ಹಿಂದೆ ಪ್ರಾರಂಭ ಆಗಿತ್ತು. ಆ ಪ್ರಾರಂಭವಾಗಿದ್ದಂತಹ ಸಿರಾಮಿಕ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಈಗ ಕ್ಲೋಸ್ ಆಗಿದೆ. ಈ ಕಂಪನಿ ಇದ್ದಂತಹ ಸಂದರ್ಭದಲ್ಲಿ ಸರ್ವೆ ನಂಬರ್ 93ರಲ್ಲಿ 16 ಎಕರೆ 17 ಗುಂಟೆ ಜಮೀನ್ ಪೈಕಿ 6 ಎಕರೆ 20 ಗುಂಟೆ ಜಾಗವನ್ನ ಸುಮಾರು 138 ಕಾರ್ಮಿಕರಿಗೆ ಅಂದ್ರೆ ಸೆರಾಮಿಕ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೆಲಸಗಾರರ ಹೆಸರಿಗೆ ನೋಂದಣಿ ಮಾಡಿಕೊಡ್ಲಾಗಿತ್ತು. ಯಾರು? ಈ ಕಂಪನಿಯವರು. ಈ ಕಂಪನಿಯವರಿಗೆ ಹೇಗೆ ಈ ಜಮೀನ್ ಬಂತು? 16 ಎಕರೆ 17 ಗುಂಟೆ ಸರ್ಕಾರದಿಂದ ಬಂದಿತ್ತು. ಪರ್ಚೇಸ್ ಮಾಡಿದ್ರೆ ಅಲ್ಲಿಯ ರೈತರು ಕಾರ್ಮಿಕರಾಗಿದ್ರು, ಹಂಗಾಗಿ ಅವರಿಗೆ 138 ಫ್ಲಾಟ್ ಗಳನ್ನು ಕೊಟ್ಟಿದ್ದಾರೆ. ಏನ್ ಸೈಜ್ ಇದು? 20-30 ಅಥವಾ ಹೇಗೆ? ಅಲ್ಲಿ ಸೈಜ್ ಅನ್ನ ಗುರುತಿಸಲಾಗಿಲ್ಲ. ಆದ್ರೆ ಮುಂಚೆ ಏನು ನೋಂದಣಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಯಾವ್ದು ನಿಗದಿತ ಅಂದ್ರೆ ಇಷ್ಟಿಷ್ಟು ಅಂತ ಹೇಳಿ ಏನು ಪ್ರಮಾಣವನ್ನ ನಿಗದಿ ಮಾಡಿಲ್ಲ. ಒಟ್ಟಾರೆಯಾಗಿ ಅಲ್ಲಿ ಒಂದು ಏನು ಮುಂಚೆ ಕೈ ಬರಹದ ಏನು ಉತ್ತರ ಕೊಡ್ತಾ ಇದ್ರು ಆ ರೀತಿ ಉತ್ತರವನ್ನು ಕೊಟ್ಟು ಅದರ ಮೇಲೆನೆ ಇವರು ತೆರಿಗೆಯನ್ನ ವಿಧಿಸ್ತಾ ಇದ್ರು. ಈಗ ಇತ್ತೀಚಿನ ನಾಗನಗೌಡ ಪಾಟೀಲ್ರೆ, ಕೈ ಬರವಣಿಗೆಯ ಮೂಲಕ ಅವರು ದಾಖಲಾತಿಗಳನ್ನು ಕೊಡ್ತಾ ಇದ್ರು, ಫೈನ್. ನಾನ್ ಕೇಳ್ತಾ ಇರೋದು ಈಗ ಪಟ್ಟಣ ಪಂಚಾಯತಿ ಅವರಾಗಿರ್ಬೋದು, ಗ್ರಾಮ ಪಂಚಾಯತಿ ಅವರಾಗಿರಬಹುದು, ಯಾವುದೇ ತತ್ಸಮ ಪ್ರಾಧಿಕಾರ ಆಗಿರಬಹುದು, ಅವರು ಕಂದಾಯವನ್ನು ವಸೂಲಿ ಮಾಡ್ಕೊತಾ ಇದ್ರು ಅಂತ ಹೇಳಿದ್ರೆ ಕುಂಟೆ ಲೆಕ್ಕದಲ್ಲಿ ಮಾಡ್ಕೊತಾ ಇದ್ರು, ಅಡಿ ಲೆಕ್ಕದಲ್ಲಿ ಮಾಡ್ಕೊತಾ ಇದ್ರು, ಏನಿದು ಕತೆ ಅಂತ ಗೊತ್ತಾಗಬೇಕಲ್ಲ ಮೊದ್ಲು. ಯಾಕೆ ಅಂತ ಹೇಳಿದ್ರೆ 30 ವರ್ಷಗಳಿಂದ ಆಸ್ತಿ ತೆರಿಗೆ ಪಾವತಿಸ್ತಾ ಬಂದಿದ್ದೀವಿ ಅಂತ ಹೇಳ್ತಾರೆ ಇವರು. ಮೊದಲಿಗೆ ಆ ಪ್ರಕರಣವನ್ನು ಭೇದಿಸ್ಕೋಬೇಕಾಗ್ತದೆ. ಅಂದ್ರೆ ಈ ಎಂಟೈರ್ ಪ್ರಕರಣದಲ್ಲಿ ಇದು ಫಸ್ಟ್ ನಮಗ್ ಗೊತ್ತಾಗಬೇಕಾಗಿರೋದು. 138 ಜನರಿಗೆ ಕೊಡಲಾಗಿರುವಂತಹ 6 ಎಕರೆ 20 ಗುಂಟೆನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ನಿವೇಶನ ಅಂತ ಕೊಡಲಾಗಿದೆ, ಅಂದ್ರೆ 20-30 ಅಂತ ಕೊಡಲಾಗಿದೆಯೋ, 30-40 ಅಂತ ಕೊಡಲಾಗಿದೆಯೋ, ಹೆಂಗದು? ಮೊದಲು ಅದು. ಎರಡನೇದು, ಕಂದಾಯವನ್ನ ಕಟ್ಟಿಸ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಕೃಷಿ ಜಮೀನಾಗಿತ್ತಾ ಅಥವಾ ಕನ್ವರ್ಟೆಡ್ ಲ್ಯಾಂಡ್ ಆಗಿತ್ತಾ ಅದು ಗೊತ್ತಾಗಬೇಕು. ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ
ಮನೆ ಇಲ್ಲದಂತಹ ಕಾರ್ಮಿಕರಿಗೆ 138 ಮನೆಗಳನ್ನು ಕಟ್ಕೊಡ್ಲಾಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯಿತಿ 911 ಕೊಟ್ಟಿರ್ಬೇಕು. ಇಲ್ಲ ಅಂತಂದ್ರೆ ತೆರಿಗೆ ಹೆಂಗ್ ವಸೂಲಿ ಮಾಡ್ಕೊಳಕ್ ಸಾಧ್ಯ? ಈ ತರಹದ ವಿಷಯಗಳಲ್ಲಿ ನಾವೇನ್ ಮಾಡಬಹುದು? ಸಿಂಪಲ್, ಖಾನಾಪುರದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ರೈತರು ಹೋರಾಟ ಮಾಡ್ತಾ ಇರೋದ್ರ ಜೊತೆಗೆ ಆ ಕಾರ್ಮಿಕರಿಗೆ ನಿಮ್ಮ ಆಸ್ತಿಯ ದಾಖಲಾತಿಗಳಲ್ಲಿ ಎಷ್ಟೆಷ್ಟು ಅಡಿ ಇತ್ತು ಅಥವಾ ಎಷ್ಟೆಷ್ಟು ಗುಂಟೆ ಇತ್ತು, ಗುಂಟೆನಲ್ಲಿ ಕಟ್ತಾ ಇದ್ದೀರೋ ಇದು ಅಡಿನಲ್ಲಿ ಕಟ್ತಾ ಇದ್ದೀರೋ, ಮೊದಲನೇದು. ಎರಡನೇದು ಕೈ ಬರವಣಿಗೆಯ ಮೂಲಕ ಕಳೆದ 5 ವರ್ಷದಿಂದೇನೋ 3 ವರ್ಷದಿಂದೇನೋ ಕಟ್ಟಿಸ್ಕೊತಾ ಇದ್ರು ಅಂತಂದ್ರೆ ಓಕೆ, ಬಟ್ ಇವಾಗ ಹಂಗಾಗಲ್ವಲ್ಲ, ಬಿಲ್ ಕೊಡಬೇಕಲ್ಲ, ಆನ್ಲೈನ್ ಮೂಲಕವಾಗಿ ಕಟ್ಟಿಸ್ಕೊತಾ ಇದ್ದಾರೆ, ಅಥವಾ ಕಟ್ಟಿರುವಂತ ಅಮೌಂಟನ್ನ ರೆಸಿಪ್ಟಾರು ಕೊಟ್ಟಿರ್ತಾರೆ, ಏನೋ ಒಂದಾಗಿರ್ಬೇಕಲ್ಲ. ಈ ರೀತಿಯಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿರುವಂತಹ ರೈತರು ಮೊದಲಿಗೆ ತಮ್ಮ ಈ ವಿಷಯವನ್ನ ಕ್ಲಾರಿಟಿ ಇಟ್ಕೊಬೇಕಾಗ್ತದೆ. ಎರಡನೆಯದು, ನಿಮಗೆ 138 ಕಾರ್ಮಿಕರು ಮನೆ ನಿರ್ಮಿಸಲು ಉದ್ದೇಶಿಸಲಾಗಿತ್ತು ಅಂತ ಹೇಳಿದ್ರೆ 30 ವರ್ಷದಿಂದಲೂ ಕಟ್ಕೊಂಡ್ ಬರ್ತಾ ಇರೋದು ಈಗ ನೋಡಿದ್ರೆ ಇವೆಲ್ಲ ಈಗ ಹೊಸ ಇಟ್ಟಿಗೆಗಳ ತರ ಕಾಣಿಸುತ್ತೆ. ಈಗ ಕಟ್ಕೋತಾ ಇರೋ ರೀತಿನಲ್ಲಿ ಇದೆ. ಕಳೆದ 30 ವರ್ಷಗಳಿಂದ ಏನ್ ಮಾಡ್ತಿದ್ರು, ಕಟ್ಟದೆ ಯಾಕೆ ಖಾಲಿ ಬಿಟ್ಕೊಂಡಿದ್ರು, ಅದರ ಬಗ್ಗೆನೂ ಕೂಡ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ಅಥವಾ ಪಟ್ಟಣ ಪಂಚಾಯಿತಿ ಸ್ಕೂಟ್ನಿ ಮಾಡ್ತದೆ. ಇದ್ರ ಜೊತೆಗೆ ರದ್ದು ಮಾಡಿ ಆದೇಶ ಹೊರಡಿಸಲಾಗಿದೆ ಅನ್ನುವಂತಹದ್ದು ಈ ರೀತಿ ಕೈ ಬರವಣಿಗೆಯಲ್ಲಿ ಕೊಡ್ಲಿಕ್ಕೆ ಬರಲ್ಲ. ಅದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅಧಿಕೃತವಾಗಿ ನೋಟಿಸ್ ಕೊಡಬೇಕಾಗ್ತದೆ. ಯಾಕೆ ಈ ಕೆಲಸ ಮಾಡಿದ್ರು, ಅದ್ರ ಬಗ್ಗೆ ಏನಾದ್ರು ತಾವು ಅಧಿಕಾರಿಗಳ ಜೊತೆ ಮಾತಾಡಿದ್ರ? ಸರಿ, ಮೊದಲನೇದಾಗಿ ಏನು ಇದು ಏನು 90 ಅಂದ್ರೆ ಏನು ಸರ್ವೆ ನಂಬರ್ ಏನಿದೆಯಲ್ಲ, ಆ ಸರ್ವೆ ನಂಬರ್ ಅಲ್ಲಿ 93 ಸರ್ವೆ ನಂಬರ್ ಅಲ್ಲಿ ಏನಿದೆಯಲ್ಲ, ಆ ಜಾಗವನ್ನ ಈಗ ಅಧಿಕಾರಿಗಳನ್ನ ಕೇಳಿದ್ರೆ ಏನ್ ಹೇಳ್ತಾರಂತಂದ್ರೆ, ಇಲ್ಲ ಇದು ಅಂದ್ರೆ ಗೈರಾಣ ಜಾಗ ಅಂದ್ರೆ ಸರ್ಕಾರಿ ಜಾಗವನ್ನ ನಾವು ಲೀಸಿಗೆ ಕೊಟ್ಟಿದ್ವಿ ಸಿರಾಮಿಕ್ ಅಂದ್ರೆ ಪ್ರೈವೇಟ್ ಲಿಮಿಟೆಡ್ಗೆ ಅಂತೇಳಿ. ಆದ್ರೆ ಏನೋ ಅದು ಲೀಸ್ ಕೊಟ್ಟಾಗ ಅವ್ರು ಏನ್ ಮಾಡಿದ್ದಾರೆ ಸರ್, ಅಲ್ಲಿ ಅಧಿಕಾರಿಗಳು ಮತ್ತೆ ಅಲ್ಲಿ ಒಂದು ಎಡವಟ್ಟು ಮಾಡಿದ್ದಾರೆ ಸರ್. ಸರ್ಕಾರಿ ಜಮೀನನ್ನ ಲೀಸ್ ಮುಗಿದ್ಮೇಲೆ ಯಥಾಸ್ಥಿತಿ ಮತ್ತೆ ಗೌರ್ಮೆಂಟ್ ಹೆಸರಿಗೆನೆ ಇರ್ಬೇಕಾಗುತ್ತೆ. ಅದು ಮಾರಾಟ ಆಗ್ಲಿ ನೋಂದಣಿ ಆಗ್ಲಿ ಯಾವ್ದು ಕೂಡ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಹೌದು. ಅದಾದ್ಮೇಲೆ ಏನಾಗುತ್ತೆ, ಅಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿ ಒಂದು ತಪ್ಪು ಸರ್ಕಾರಕ್ಕೆ ತಪ್ಪು ವರದಿಯನ್ನ ಕೊಟ್ಟು ಅಲ್ಲಿ ಕೂಡ ನೋಂದಣಿ ಕೂಡ ಆಗಿರುತ್ತೆ, ಹಾಗೇನೆ ಸಬ್ ರಿಜಿಸ್ಟರ್ ಅಲ್ಲಿ ಕೂಡ ನೋಂದಣಿ ಆಗಿರುತ್ತೆ. ಹಾಗೆ ಎಲ್ಲ ಸರ್ ಈಗ ಇವು ಏನು ಸಿರಾಮಿಕ್ ಕಾರ್ಮಿಕರೇನಿದಾರಲ್ಲ ಅವ್ರ ಹೆಸರಿಗೆ ನೋಂದಣಿ ಆಗಿರುತ್ತೆ. ಹೆಸರಿನಲ್ಲಿ ಮನೆ ಬರ್ತಾ ಇದೆಯಾ ಈಗ ಆಲ್ರೆಡಿ ಖಾತೆನಲ್ಲಿ? ಹೌದು ಸರ್, ಕೊಟ್ಟಿದೆ. ಕೊಟ್ಟಾದ್ಮೇಲೆ ಈಗ ಅವರು ಏನಾಗಿದೆ, ಈಗ ಕೆಲವೊಬ್ರು ಮುಂಚೆನೆ ಮನೆ ಕಟ್ಟಿದ್ದಾರೆ, ಇನ್ನು ಕೆಲವೊಬ್ರು ಈಗ ಕಟ್ತಾ ಇದ್ದಾರೆ ಸರ್. ಕಟ್ಟುವ ಹೊತ್ತಿನಾಗ ಈಗ ಏನಾಗಿದೆ ಸರ್, ಯಥಾಸ್ಥಿತಿಯಲ್ಲಿ ಅವರು ಆ ಮನೆಯನ್ನ ನಿರ್ಮಾಣ ಮಾಡಕ್ ಹೋಗ್ತಾ ಇರುವಾಗ ಇದು ಇವತ್ತಿನ ಪ್ರತಿಭಟನೆ ಅಲ್ಲ ಸರ್. ಇದು ಸುಮಾರು 5-6 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಂತ ಪ್ರತಿಭಟನೆ ಆಗಿರೋದು. ಪ್ರತಿ ವರ್ಷ ಕೂಡ ಅವರು ಅರ್ಜಿಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ಪಟ್ಟಣ ಪಂಚಾಯಿತಿ ಎದುರು ಪ್ರತಿಭಟನೆ ಹಾಗೂ ತಹಸೀಲ್ದಾರ್ ಆಫೀಸ್ ಪ್ರತಿಭಟನೆ ಕೂಡ ಮಾಡಿರುವಂತದ್ದು ಉದಾಹರಣೆಗಳು ಬಹಳ ಇದಾವೆ. ಸೊ ಇದನ್ನೆಲ್ಲ ನೋಡಿದ್ರೆ ಅಧಿಕಾರಿಗಳು ತಮ್ಮ ತಪ್ಪನ್ನ ಮುಚ್ಕೊಳ್ಳಿಕ್ಕೆ ಈ ತರ ಡಿಲೇ ಮಾಡ್ತಾ ಇದಾರೆ ಅಂತ ಕೇಳಿದ್ ಕೂಡ ಕೆಲವೊಂದಷ್ಟು ಆರೋಪಗಳು ಕೂಡ ಅಧಿಕಾರಿಗಳ ಮೇಲೆ ಇದ್ರೂ ಕೂಡ ಅಲ್ಲಿ ಇರುವಂತ ತಹಸೀಲ್ದಾರ್ ಆಗಿರ್ಬೋದು ಮತ್ತೆ ಪಟ್ಟಣ ಪಂಚಾಯಿತಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಸಂಬಂಧಪಟ್ಟಂತ ವಿಚಾರವಾಗಿ ಯಾವ್ದು ಕೂಡ ಸ್ಪಷ್ಟನೆ ಆಗಿ ಇದುವರೆಗೂ ಕೊಟ್ಟೇ ಇಲ್ಲ ಸರ್. ಕೇಳಿದ್ರೆ ಇಲ್ಲ ನಾವು ತನಿಖೆ ಮಾಡ್ತಾ ಇದೀವಿ, ತನಿಖೆ ಮಾಡಿ ವರದಿಯನ್ನ ಸಲ್ಲಿಸ್ತೀವಿ ಅನ್ನೋದನ್ನ ಬಿಟ್ರೆ ಯಾಕೆ ಈ ರೀತಿ ಸರ್ಕಾರಿ ಜಮೀನು ಲೀಸ್ ಕೊಟ್ಟಂತ ಜಮೀನವನ್ನ ಸರ್ಕಾರಿ ಜಮೀನವನ್ನ ನೀವು ವಾಪಸ್ ತಗೊಳ್ಳೋದು ಬಿಟ್ಟು ಯಾರ್ದೋ ಹೆಸರಿಗೆ ಅದನ್ನ ಸಿರಾಮಿಕ್ ಫ್ಯಾಕ್ಟ್ರಿಗೋ ಮತ್ತೊಂದು ಫ್ಯಾಕ್ಟ್ರಿಗೋ ಕೊಡ್ಲಿಕ್ಕೆ ನಿಮ್ಗೆ ಅವಕಾಶ ಇರೋದಿಲ್ಲ ಅಂತ ಕೇಳಿದಾಗ, ಇಲ್ಲ ಅದನ್ನ ಮುಂಚೆ ಇರುವಂತ ಅಧಿಕಾರಿಗಳು ಯಾರು ಮಾಡಿದಾರೋ ನಮಗ್ ಗೊತ್ತಿಲ್ಲ, ಹಾಗಾಗಿ ನಾವು ಈಗ ಅದನ್ನ ನಮಗ್ ಗಮನಕ್ಕಿದ್ದಾಗ ನಾವು ಇದನ್ನ ಪರಿಶೀಲನೆ ಮಾಡಿ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋ ಬಿಟ್ರೆ ಬೇರೆ ಯಾವ ವಿಚಾರವನ್ನು ಕೂಡ ಮಾಧ್ಯಮಗಾಗ್ಲಿ ಬೇರೆ ಇನ್ನು ಯಾವ ವಿಚಾರವನ್ನ ಮಾಧ್ಯಮಗಳಿಗೆ ಹಾಗೂ ಸಂಬಂಧಪಟ್ಟಂತ ಯಾರಿಗೂ ಕೂಡ ಅವರು ದಾಖಲೆಗಳಾಗ್ಲಿ ಇನ್ನೊಂದಾಗ್ಲಿ ಯಾವ್ದು ಕೂಡ ಇದುವರೆಗೂ ಬಿಟ್ಕೊಟ್ಟಿಲ್ಲ ಸರ್. ಓಕೆ ಓಕೆ, ಥ್ಯಾಂಕ್ ಯು ನಾಗನಗೌಡ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ,
ಇಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ಈ ಸಿರಾಮಿಕ್ ಕಂಪನಿಗೆ ಲೀಸಿಗೆ ಕೊಟ್ಟಿದ್ರು ಅಂತಂದ್ರೆ ಸಬ್ಲೀಸ್ ಕೊಡ್ಲಿಕ್ಕೆ ಅವಕಾಶ ಇತ್ತ ಅವತ್ತಿಗೆ? ಸಬ್ಲೀಸ್ ಕೊಡ್ಲಿಕ್ಕೆ ಅವಕಾಶ ಇದ್ರೂ ನೀವು ಬಿಡಿ ಬಿಡಿಯಾಗಿ 138 ಜನರಿಗೂ ಕೂಡ ಪೋಡ್ ಮಾಡಿಕೊಂಡು ಖಾತೆ ಹೆಂಗ್ ಕೂರ್ಸಕ್ ಸಾಧ್ಯ? ಇದೇನ್ ಜಂತರ್ ಮಂತರ್ ಆಟ ಆಡ್ತಾ ಇದ್ದಾರ ಗೊತ್ತಿಲ್ಲ. ಬಟ್ ಅಧಿಕಾರಿಗಳಿಂದ ಇಲ್ಲೊಂದು ಏನೋ ಲೋಪ ಆಗಿದೆ, ಇದನ್ನು ಸರಿ ಮಾಡ್ಕೊಳ್ಳಿ. ಅಲ್ಲಿರುವಂತಹ ರೈತರಿಗೆ ಸಮಸ್ಯೆ ಆಗದಿದ್ದಂಗೆ, ಕಾರ್ಮಿಕರಿಗೆ ಸಮಸ್ಯೆ ಆಗದಿದ್ದಂಗೆ ಇನ್ನು ಸರ್ವೆ ನಂಬರ್ 93ರಲ್ಲಿ 16 ಎಕರೆ 17 ಗುಂಟೆ ಜಮೀನಿನ ಪೈಕಿ 6 ಎಕರೆ 20 ಗುಂಟೆ ಜಾಗದಲ್ಲಿ ಸುಮಾರು 138 ಕಾರ್ಮಿಕರಿಗೆ ಮನೆ ನಿರ್ಮಿಸಲು ಉದ್ದೇಶಿಸಲಾಗಿತ್ತು ಅನ್ನುವಂತಹ ಏನ್ ಪ್ರಥಮ ಮಾಹಿತಿ ಇದೆ ಈಡನ್ಸ್ ನ್ಯೂಸಿಗೆ. ಆ 138 ಕಾರ್ಮಿಕರಲ್ಲಿ ಓರ್ವ ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡ್ಲಿಕ್ಕೆ ರೆಡಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ, ತಮ್ಮ ಹೆಸರು? ಸರ್ ನನ್ನ ಹೆಸರು ಅಕ್ಷಯ್ ಹೊಸಮನಿ ಅಂತ. ಸಾರಿ, ಅಕ್ಷಯ್ ಹೊಸಮನಿ ಅಂತ. ಅಕ್ಷಯ್ ಹೊಸಮನಿ. ಹಾ ಸರ್. ಎಸ್ ಸರ್, ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್ ಖಾನಾಪುರದಿಂದ ಮಾತಾಡೋದು ಸರ್. ಖಾನಾಪುರ, ಓಕೆ. ಏನ್ ನಿಮ್ ಪ್ರಾಬ್ಲಮ್? ಸರ್ ಒಂದು ಲ್ಯಾಂಡ್ ಇಶ್ಯೂ ಇತ್ತು ಸರ್. ಏನಾಗಿದೆ? ಸರ್ವೆ ನಂಬರ್ 93/A1 ಸರ್. ಓಕೆ. ಹಾ ಸರ್. ಅಕ್ಷಯ್ ಪಾಟೀಲ್ ಅಂತನಾ? ಹೊಸಮನಿ ಸರ್. ಅಕ್ಷಯ್ ಹೊಸಮನಿ. ಹಾ ಸರ್. ಏನಾಗಿದ್ದೀರಿ ತಾವು ಅಲ್ಲಿ? ಸರಿ, ನಾವು ಈ ಸಂಘದ ನಾವು ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದೀವಿ. ಅಕ್ಷಯ್ ಹೊಸಮನಿ ಸಂಘದ ಕಾರ್ಯದರ್ಶಿ. ಹಾ ಸರ್. ಓಕೆ, ಗ್ರೇಟ್. ಮಾತಾಡಿ ಸರ್, ಏನ್ ಸಮಾಚಾರ, ಏನಾಗಿದೆ? ಸರ್ ಆಕ್ಚುಲಿ ಇದು ಒಂದು ಲ್ಯಾಂಡ್ ಇಶ್ಯೂ ಇದೆ ಸರ್. ಸಿರಾಮಿಕ್ಸ್ ಅಂತ ಒಂದು ಫ್ಯಾಕ್ಟರಿ ಇತ್ತು ಸರ್ ಇಲ್ಲಿ ಮೊದಲು. ಓಕೆ. ಅದರಲ್ಲಿ ಸಿರಾಮಿಕ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಂದು ಕಂಪನಿ ಇತ್ತು. ಎಸ್ ಸರ್, ಎಸ್ ಸರ್. ಎಷ್ಟು ವರ್ಷಗಳ ಹಿಂದೆ? ಹಾ ಸರ್. ಎಷ್ಟು ವರ್ಷಗಳ ಹಿಂದೆ ಇದ್ದಂತಹ ಸಂಸ್ಥೆ ಇದು? ಒಂದು 70 ವರ್ಷ ಆಯ್ತು ಸರ್. ಓಕೆ. ಅದು ಒಂದು ಲ್ಯಾಂಡ್ ಲೀಸ್ ಅಲ್ಲಿ ತಗೊಂಡಿತ್ತು ಸರ್. ಗಾವ್ಪಂಚ್ ಲ್ಯಾಂಡ್ ಅಂತ ನಿಮ್ಗೆ ಗೊತ್ತಿರ್ಬೋದಲ್ಲ ಸರ್ ಮೊದ್ಲು? ಹೌದು. ಗಾವ್ಪಂಚ್ ಅಂತ ಅವ್ರ ಕಡೆಯಿಂದ ಲೀಸ್ ತಗೊಂಡಿತ್ತು ಸರ್. ಓಕೆ. ಈ ಕಂಪ್ನಿಯಲ್ಲಿ ಟೋಟಲ್ 400 ಜನ ವರ್ಕರ್ ಇದ್ರು ಸರ್. ಓಕೆ. ಈ ಕಂಪ್ನಿಯಲ್ಲಿ 400 ಜನ ವರ್ಕರ್ ಇದ್ದಾಗ ಅದರಲ್ಲಿ ಒಂದು 300 ಜನಕ್ಕೆ ಆ ಕಂಪ್ನಿ PF ಅದು ಕೊಟ್ಟು, ಕಂಪ್ನಿ ಲಾಸ್ ಹೋದ ತಕ್ಷಣ 300 ಜನಕ್ಕೆ PF ಅದು ಕೊಟ್ಟು ಅವ್ರಿಗೆ ರಿಲೀಫ್ ಮಾಡ್ಬಿಟ್ರು ಕಂಪ್ನಿಯಿಂದ. ಓಕೆ. ಇನ್ನು ಉಳಿದ 200 ಜನ ಏನಿದ್ರಲ್ಲ ಅವ್ರಿಗೆ PF ಕೊಡಕ್ಕೆ, ಕಂಪ್ನಿ ಲಾಸ್ ಹೋಗಿದ್ರಿಂದ PF ಕೊಡಕ್ಕೆ ಅವ್ರ ಕಡೆ ಯಾವ್ದು ಅದ ಪ್ರೊವಿಡೆಂಟ್ ಫಂಡ್ ಅಲ್ಲಿ ಬ್ಯಾಲೆನ್ಸ್ ಇರ್ಲಿಲ್ಲ ಸರ್. ಓಕೆ. ಅವ್ರು ಕೊಡಕ್ ಸಾಧ್ಯ ಇರ್ಲಿಲ್ಲ. ಆದ್ದರಿಂದ ಅವ್ರ ಏನ್ ಮಾಡಿದ್ರು, ಒಂದು ಲ್ಯಾಂಡ್ ಲೀಸ್ ಆಗಿ ತಗೊಂಡಿದ್ರಲ್ಲ, 99 ಇಯರ್ಸ್ ಲೀಸ್ ಮೇಲೆ ತಗೊಂಡಿದ್ರು ಸರ್ ಗಾವ್ಪಂಚ್ ಕಂಪನಿ ಕಡೆಯಿಂದ. ಓಕೆ. ಆ ಲ್ಯಾಂಡ್ ಅಲ್ಲಿ ಅವ್ರ ಏನ್ ಮಾಡಿದ್ರು, 1960 ಅಲ್ಲಿ NA ಮಾಡಿದೆ ಸರ್ ಅದನ್ನು. 1960 ಅಲ್ಲಿ NA ಆದ ತಕ್ಷಣ ಅಲ್ಲಿ ಪ್ಲಾಟ್ ಅಲಾಟ್ಮೆಂಟ್ ಮಾಡಿದೆ ಸರ್. ಸಾಧಾರಣ ಒಂದು 2000 ಇಶ್ಯೂಲಿ ಪ್ಲಾಟ್ ಅಲಾಟ್ಮೆಂಟ್ ಆಗಿದೆ ಸರ್ ಅದು. ಅದಕ್ಕಿಂತ ಮುಂಚೆ ಏನ್ ಹೇಳ್ಬೇಕಂದ್ರೆ, ಅದು ಯಾವಾಗ ಲ್ಯಾಂಡ್ ಅವ್ರು ಅಲಾಟ್ಮೆಂಟ್ ಲೆಟರ್ ಯಾವಾಗ ಕೊಟ್ರಲ್ಲ 138 ಜನಕ್ಕೆ, ಅದಾದ ತಕ್ಷಣ ಅದು ಬಾಯಿಂದ ಇತ್ತು ಸರ್. ಯಾವ್ದೇ ಆದ ಇದಕ್ಕೆಲ್ಲ ಅದಕ್ಕೆ ಡಾಕ್ಯುಮೆಂಟ್ ಅದು. ಅದಕ್ಕೆ ಕಾರ್ಮಿಕರು ಏನ್ ಮಾಡಿದ್ರು, 1994ರಲ್ಲಿ ಲೇಬರ್ ಕೋರ್ಟ್ಗೆ ಹೋದ್ರು. ಲೇಬರ್ ಕೋರ್ಟ್ ಹೋದ ತಕ್ಷಣ ಅಲ್ಲಿ ಕೇಸ್ ಗೆದ್ದು, ಕೇಸ್ ಅವರಂತ ಆಗಿ ಲೇಬರ್ ಕಮಿಷನರ್ ಏನ್ ಗೈಡೆನ್ಸ್ ಕೊಟ್ರಂದ್ರೆ, ಟೋಟಲ್ 93/A1 ಸರ್ವೆ ನಂಬರ್ ಏನಿದೆಯಲ್ಲ ಸರ್, ಅದ್ರಲ್ಲಿ ಹಾಫ್ ಆಫ್ ದ ಲ್ಯಾಂಡ್ ಶುಡ್ ಬಿ ಅಲಾಟೆಡ್ ಟು ದ ಲೇಬರ್ಸ್, ಟು ದ ವರ್ಕ್ಮೆನ್ಸ್ ಟು ಸ್ಟೇ ಅಂಡ್ ಬಿಲ್ಡ್ ದರ್ ಹೌಸಸ್ ಅಂತ ಅವ್ರು ಆರ್ಡರ್ ಮಾಡಿದ್ರು. ಎಷ್ಟರಲ್ಲಿ? 2000ನೇ ಇಸ್ವಿ, 25 ವರ್ಷಗಳ ಹಿಂದೆನಾ? 1994 ಅಲ್ಲಿ. 1994. ಗ್ರೇಟ್. ಓಕೆ. ಅದಾದ ತಕ್ಷಣ ಮತ್ತೆ 98 ಅಲ್ಲಿ ಮತ್ತೆ ಅಪೀಲ್ ಆಯ್ತು ಸರ್ ಅದು. ಓಕೆ. ಮತ್ತೆ ಅವ್ರು ಅಪೀಲ್ ಮಾಡಿದ್ರು ಕೂಡ ಮತ್ತೆ ಅಪೀಲ್ ಮಾಡಿದವ್ರು ಯಾರು? ಅವರು ಅಂದ್ರೆ ಕಾರ್ಮಿಕರು ಸರ್. ಕಾರ್ಮಿಕರು ಮತ್ತೆ ಅಲ್ಲಿ ಇದಿತ್ತಲ್ಲ ಸರ್, ಕಂಪ್ನಿ ಯೂನಿಯನ್. ಈಗ ತಾವು ಮಾತಾಡ್ತಾ ಇರ್ಬೇಕಾರೆ, ನೀವೊಂದು ಲೈವ್ ಸಂಸ್ಥೆನಲ್ಲಿ ಮಾತಾಡ್ತಾ ಇದ್ದೀರಾ, ನೀವು ಮಾತಾಡ್ಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ಮಾತಾಡಬೇಡಿ ಅಂತ ಹೇಳಿ, ಅವ್ರ ಅವಕಾಶ ಬೇಕು ಅಂತಂದ್ರೆ ತಾವು ಮಾತಾಡಿದ ನಂತರ ಮಾತಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲದ್ರೆ ಸ್ಪಷ್ಟತೆ ಇರಲ್ಲ. ಇಫ್ ಯು ಡೋಂಟ್ ಮೈಂಡ್, ಡೋಂಟ್ ಥಿಂಕ್
ತಾವು ಆಭಾಸವಾಯಿತು ಅಂತ ಭಾವಿಸ್ಕೊಳ್ಬೇಡಿ ಅಕ್ಷಯ್. ಇಲ್ಲ ಸರ್ ಹಾಗೇನಿಲ್ಲ ಸರ್. ಎಸ್ 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 ಗುಡ್. ಈಗ 1994ರಲ್ಲಿ ಕಾರ್ಮಿಕರ ಕಾನೂನಿನ ಅಂದರದೊಳಗಡೆ ಜಡ್ಜ್ಮೆಂಟ್ ಬರ್ತದೆ ಒಂದು ಕೋರ್ಟ್ ಇಂದ. 138 ಜನ ಕಾರ್ಮಿಕರಿಗೆ 6 ಎಕರೆ 20 ಗುಂಟೆ ಜಮೀನನ್ನು ಕೊಡ್ತಕ್ಕಂಥದ್ದು ಅಂತ, ಹೌದಾ ಸರ್? ಆಕ್ಚುಲಿ ಏನಾಗಿದೆ, 16 ಎಕರೆ 17 ಗುಂಟೆಯಲ್ಲಿ ಹಾಫ್ ಆಫ್ ದ ಲ್ಯಾಂಡ್ ಅಂತ ಆರ್ಡರ್ ಮಾಡಿದ್ರು ಲೇಬರ್ ಕಮಿಷನರ್ ಅವರು. ಆದ್ರೆ ನಾವು ನಮ್ ಪ್ಲಾನ್ ಪ್ರಕಾರ 30 ಪ್ರತಿಯೊಂದು ಒಬ್ಬರಿಗೆ 30/40 ಪ್ಲಾಟ್ ಅಂತ ಅಲಾಟ್ಮೆಂಟ್ ಆಯ್ತು ಸರ್. ಅದು ಓಕೆ 30-40. ಹಾ ಸರ್, ಅದು ಹಾಫ್ ಆಫ್ ದ ಲ್ಯಾಂಡ್ ಅಂತ ಮಾಡಿದ್ರು. ಆದ್ರೆ 30-40 ಮೆಜರ್ಮೆಂಟ್ ತೆಗೆದ ತಕ್ಷಣ ಅದು 6.5 ಎಕರೆ ಬರ್ತಾ ಇತ್ತು ಸರ್. ಓಕೆ, ನಮ್ದು ಬೇರೆದವ್ರದ್ದು ಏನು ಬೇಡ, ನಮ್ ಕಾರ್ಮಿಕರು ಎಲ್ಲ ಇದು ಒಳ್ಳೆಯವರಿದ್ದಾರೆ, ನಮ್ಗೆ 8.5 ಎಕರೆ ಬೇಡ, 8.5 ಎಕರೆ ಬೇಡ, ನಮ್ಗೆ 6.5 ಎಕರೆ ನಮ್ದು ಎಷ್ಟಿದೆ ಅಷ್ಟೇ ಸಾಕು, 138 ಮನೆಗಳು ಕುಂಡಿರ್ಬೇಕಂತ ಅಷ್ಟೇ ಪ್ಲಾನ್ ಮಾಡಿದ್ವು ಸರ್. ಓಕೆ, ಆ 6.5 ಎಕರೆ ಅಲ್ಲಿ ನಮ್ಮ 138 ಪ್ಲಾಟ್ಗಳು ಕುಂಡಿರ್ತಾವ ಸರ್. ಸರಿ. ಅದಾದ ತಕ್ಷಣ 98ರಲ್ಲಿ ಮತ್ತೆ ಅದು ಅಪೀಲ್ ಆಯ್ತು. ಅದರಲ್ಲಿ ಕೂಡ ಯೂನಿಯನ್ ಈಗ 1998ರಲ್ಲಿ, ಹಾ ಸರ್, 1998ರಲ್ಲಿ ಅಪೀಲ್ಗೆ ಹೋದವ್ರು ಯಾರು ಸರ್? ಲೇಬರ್ ಸರ್. ಅಲ್ರಿ, ಲೇಬರ್ಸ್ ಹೋಗೋದಕ್ಕೆ ಹೆಂಗ್ ಸಾಧ್ಯ? ಇವಾಗ 30-40 ನಿಮ್ಗೆ ಆಲ್ರೆಡಿ ಸಿಕ್ಕಾಗಿದೆ ಸರ್. ಅಂದ್ರೆ ಕಂಪ್ನಿ ಏನ್ ಕೊಟ್ಟಿದ್ರಲ್ಲ ಬರೀ ಬಾಯಿ ಮಾತಿಂದ ಮೊದ್ಲು 94ರಲ್ಲಿ ಲೇಬರ್ಸ್ ಹೋದ್ರು. ಅದಕ್ಕೆ ಮತ್ತೆ ವಾಪಸ್ ಕಂಪ್ನಿ ಇದ್ ಮಾಡಿತ್ತು. ಮತ್ತೆ ಲೇಬರ್ಸ್ ಕೂಡ ಪಾರ್ಟಿ ಅದರಲ್ಲಿ. ಮತ್ತೆ ಲೇಬರ್ ಪಾರ್ಟಿ ಆದ ತಕ್ಷಣ ಅವ್ರ ಕಂಪ್ನಿ ಅವ್ರ ಏನ್ ಹೋಗಿದ್ರಲ್ಲ ಹಾಫ್ ಆಫ್ ದ ಲ್ಯಾಂಡ್ ಅಂದ ತಕ್ಷಣ ಮತ್ತೆ ಲೇಬರ್ಸ್ ಕೂಡ ಪಾರ್ಟಿ ಆದ ತಕ್ಷಣ ಲೇಬರ್ ಅಂತಾನೆ ಆಯ್ತು ಅದು. ಮತ್ತೆ ಸರಿ, ಮತ್ತೆ ಲೇಬರ್ ಅಂತಾನೆ ಆಯ್ತು 98ರಲ್ಲಿ. ಓಕೆ, ಆದ್ರೂ ಕೂಡ ಹಾಫ್ ಆಫ್ ದ ಲ್ಯಾಂಡ್ ಅಂತಾನೆ ಬರೆದ್ರು ಕಮಿಷನರ್ ಅವರು. ಓಕೆ, ಅದಾದ ತಕ್ಷಣ 1999ರಲ್ಲಿ ಟಿಪಿಸಿ ಅಲ್ಲಿ ನೋಂದಾಗಿ ಎಲ್ಲ 138 ಪ್ಲಾಟ್ಗಳು ನೋಂದಾಗಿ ಅವ್ರಂತ ಉತ್ತಾರ ಸ್ಟಾರ್ಟ್ ಆಯ್ತು ಸರ್. ಓಕೆ, ಉತ್ತಾರ ಸ್ಟಾರ್ಟ್ ಆಯ್ತು. 2000 ಇವಾಗಿನವರೆಗೂ ಉತ್ತಾರ ಕೊಟ್ಟಿದ್ದಾರೆ ಸರ್. ಟ್ಯಾಕ್ಸ್ ಕೂಡ ತುಂಬಿಸ್ಕೊಂಡಿದ್ದಾರೆ 25 ವರ್ಷ ಕಾಲ. 25 ವರ್ಷ ಕಾಲ ಟ್ಯಾಕ್ಸ್ ತುಂಬಿಸ್ಕೊಂಡ ತಕ್ಷಣ ಅಂದ್ರೆ 30-40 ಸೈಜ್ಗೆ, ನಿವೇಶನದ ಸೈಜ್ಗೆ ತಾವು ಟ್ಯಾಕ್ಸ್ ಕಟ್ಕ ಬರ್ತಾ ಇದ್ದೀರಾ. 30-40 ಹೌದೌದು ಸರ್ ಅಲ್ವಾ? ಅಡಿಗಳ ಲೆಕ್ಕದಲ್ಲಿ. ಹೌದು ಸರ್. ಓಕೆ, ಅಡಿಗಳ ಲೆಕ್ಕದಲ್ಲೇ ಕಟ್ತಾ ಇದ್ದೀರಾ? ಅಡಿಗಳ ಲೆಕ್ಕದಲ್ಲಿ ಕಟ್ತಾ ಇದೆ ಸರ್. ಗ್ರೇಟ್. ಅಂದ್ರೆ ಪೋಡೆ ಆಗಿಲ್ಲ, ಸರ್ವೆ ಆಗಿಲ್ಲ, ಸ್ಕೆಚ್ ಆಗಿಲ್ಲ, ಆದ್ರೂ 2000ನೇ ಇಸ್ವಿಯಿಂದ ತಾವೆಲ್ಲರೂ 30-40 ಸೈಟಿಗೆ ಭೂ ಕಂದಾಯವನ್ನು ಕಟ್ಕ ಬರ್ತಾ ಇದ್ದೀರಾ. ಅದನ್ನ ಈ ಭೂಪರು ಕಟ್ಟಿಸ್ಕೊತಾ ಇದಾರೆ ಪಟ್ಟಣ ಪಂಚಾಯತಿ ಅವರು. ಕಟ್ಟಿಸ್ಕೊಳ್ತಾ ಇದ್ದಾರೆ ಸರ್. ಇವಾಗ ಅದು ಏನ್ ಟ್ವಿಸ್ಟ್ ಆಯ್ತಂದ್ರೆ ಸರ್, 2023ರಲ್ಲಿ ಇದೇನ್ ನಮ್ದು ಲ್ಯಾಂಡ್ ಮ್ಯಾಟರ್ ಐತಲ್ಲ, ಕೇಸ್ ಫೈಲ್ ಆಯ್ತು. ಕೇಸ್ ಫೈಲ್ ಅಂದ್ರೆ ಅಲ್ಲಿ ಏನಾಯ್ತು, ಇದಕ್ಕೆ ಮಧ್ಯದಲ್ಲಿ ಡೋಂಬಾರ ಸಮಾಜ ಅಂತ, ಶಾಹುನಗರ್ ಡೋಂಬಾರ ಸಮಾಜ ಅಂತ, ಇದು ನಮ್ ಜಾಗ ಅಂತ ಮಧ್ಯದಲ್ಲಿ ಬಂದ್ರು ಜಗಳ ಮಾಡಕ್ಕೆ. 2000 ಇಸ್ವಿಯಿಂದ ನಮ್ ಕಾರ್ಮಿಕರು ಹೋಗಿ ಮನಿ ಕಟ್ಬೇಕಂದ್ರೆ ಸರ್, ಆ ಜನ ಬಂದು ಇವ್ರಿಗೆ ಹೊಡೆಯೋದು ಬಡಿಯೋದು, ಇವ್ರು ಏನ್ ಕಬ್ಬಿನದು ಇಡ್ತಿದ್ರು ಮನಿ ಕಟ್ಲಿಕ್ಕೆ ಅಂತ ತುಡುಗು ಮಾಡೋದು ಮಾಡ್ತಾ ಇದ್ರು. ನಿಮ್ ಹೆಸರಲ್ಲಿ ಆಗ್ಲೇ ಒಂದ್ ಹೇಳಿದ್ರಲ್ಲ ಉತ್ತಾರ ಇತ್ತು ಅಂತ, ಏನದು ಉತ್ತಾರ ಇತ್ತು ಸರ್. ಓಕೆ, ಆದ್ರೆ ನಮಗೆ ಯಾವುದೇ ತರಹದ ಮುನ್ಸಿಪಾಲಿಟಿ ಆಗ್ಲಿ ತಹಸೀಲ್ದಾರ್ ಆಫೀಸ್ ಆಗ್ಲಿ ಕಾರ್ಮಿಕರಿಗೆ ಯಾವತ್ತೂ ಸಪೋರ್ಟ್ ಮಾಡಿಲ್ಲ ಸರ್. ಬರೇ ಟ್ಯಾಕ್ಸ್ ತುಂಬಿಕೊಳ್ಳೋದು, ಪರ್ಮಿಷನ್ ಕೊಡಂದ್ರೆ ನೀವು ಕಟ್ರಿ ನಾ ಪರ್ಮಿಷನ್ ಕೊಡ್ತೀನಿ ಅಂತ ಇದ್ರು ಸರ್. ಕಟ್ಟಿದ ತಕ್ಷಣ ಪರ್ಮಿಷನ್ ಕೊಡೋದು ಏನಿದೆ ಸರ್? ಕಟ್ಟುಗಿಂತ ಮುಂಚೆ ಪರ್ಮಿಷನ್ ಕೊಡ್ಬೇಕಲ್ವಾ? ಅವ್ರ ಹಾಗಂದ ತಕ್ಷಣ ಇವ್ರು ಕಾರ್ಮಿಕರು ಏನ್ ಮಾಡ್ತಿದ್ರು, ಒಬ್ಬೊಬ್ರು ಹೋಗಿ ಮನಿ ಕಟ್ಟಕ್ ಹೋಗ್ತಾ ಇದ್ರು. ಹೋದಾಗ ಶಾಹುನಗರ್ ಅಂತ ಏನಿದೆ ಅಲ್ಲ ಡೊಂಬಾರ ಸಮಾಜ ಜನ, ಅವರು ಇವ್ರು ಹೊಡಿಯುದು ಬಡಿಯುದು ಮಾಡು, SST ಕೇಸ್ಗಳದು ಅದು ಇದು ಒಂದ್ ಸ್ವಲ್ಪ ಅಂಜಿಕೆ ಕೊಡಕತ್ರು. ಹಾಗಾಗಿ ಕಾರ್ಮಿಕರು ಬಡ ಜನ ಮತ್ತು ರೈತ ಇರೋದ್ ಕಾರಣದಿಂದ ಅವ್ರಿಗೂ ಅಲ್ಲಿ ಹೋಗ್ಲಿಕ್ಕೆ ಯಾವುದೇ ಧೈರ್ಯ ಆಗ್ಲಿಲ್ಲ ಸರ್. ಆದ ತಕ್ಷಣ 2018 ಮತ್ತು 19ರಲ್ಲಿ ಸರ್ ನಾವೊಂದು ಸಂಘ ರೆಡಿ ಮಾಡಿದ್ವಿ ಸರ್, ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಕಾರ್ಮಿಕರಿಗೆ ಅಂತ. ಸಂಘ ರೆಡಿ ಮಾಡಿದ ತಕ್ಷಣ ಇವರೆಲ್ಲಾ ಕಾರ್ಮಿಕರನ್ನು ಒಂದೇ ಕಡೆ ತಂದು 138 ಕಾರ್ಮಿಕರನ್ನು ಒಂದೇ ಛತ್ತದಲ್ಲಿ ಕುಂಡ್ರಿಸಿ ಮೀಟಿಂಗ್ ಮಾಡಿ 52 ಜನದ ಹಳ್ಳಿ ಇದಾರೆ ಸರ್. 52 ಜನ ಹಳ್ಳಿ ಮಂದಿ ಜನ ಇದಾರೆ, ಎಲ್ಲ ರೈತರು. ಇದಾದ ತಕ್ಷಣ ಇವ್ರೆಲ್ಲಾರು ಒಂದ್ ಮಾಡಿದ ತಕ್ಷಣ ಇವ್ರಿಗೆ ಧೈರ್ಯ ಬಂತು, ನಮ್ ಹಿಂದೆ ಯಾರು ಇದಾರೆ ಮಾಡ್ತಾ ಇದಾರೆ. ಅವ್ರೆಲ್ಲಾ ರಾಜಕಾರಣಿ ಹತ್ರಗಳೇ ಹೋದ್ರು, ಯಾರೇ ಆಗದೆ ಯಾವುದೇ ಸಪೋರ್ಟ್ ಮಾಡ್ಲಿಲ್ಲ ಸರ್ ಅವ್ರಿಗೆ.
ಓಕೆ. ಅದಕ್ಕೆ ನಾವೇನೊಂದ್ ಸಂಘ ಮಾಡಿದ್ವಿ, ಲೀಗಲ್ ರಿಜಿಸ್ಟರ್ಡ್ ಸಂಘ ಇದೆ ಸರ್. ಅವ್ರಿಗೋಸ್ಕರ ನಾವು ಬಡದಾಡೋಣ ಅಂತ ನಾವ್ ಯಾವಾಗ ಮುಂದಾದ್ವಿ ಅವಾಗ ಅವ್ರಿಗೆ ಧೈರ್ಯ ತುಂಬಂತು. ಆ ಸಂಘದ ಹೆಸರು ಏನಂದ್ರೆ ಶ್ರೀ ಮೌಲಿನಗರ್ ಸಿರಾಮಿಕ್ ಕಾಮಗಾರಿ ವಿಕಾಸ್ ಸಂಘ ಅಂತ ನಾವು ಸಂಘ ತಯಾರು ಮಾಡಿದ್ವಿ ಸರ್. ಅದಾದ ತಕ್ಷಣ ಅದರಲ್ಲಿಂದ ನಾವು ಹೋರಾಡಕ್ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಹೋಗಿ ಮೊದ್ಲು TPC ಕನ್ವಿನ್ಸ್ ಮಾಡಿದ್ವಿ, ತಹಶೀಲ್ದಾರ್ ಆಫೀಸ್ ಕನ್ವಿನ್ಸ್ ಮಾಡಿದ್ವಿ. ಅವ್ರು ನಮಗೂ ಕೂಡ ಹೊಡ್ಯಾಕ್ ಬಂದ್ರು. ಅದಾದ ತಕ್ಷಣ ನಾವೇನ್ ಮಾಡಿದ್ವಿ, ಇದೆಲ್ಲ ಇಲ್ಲಿ ಆಗಲ್ಲ, ಕೋರ್ಟ್ ಅಲ್ಲೇ ನಾವು ನ್ಯಾಯ ಕೇಳೋಣ ಅಂತ ಕೋರ್ಟಿಗೆ ಕೇಸ್ ಫೈಲ್ ಮಾಡಿದ್ವಿ ಸರ್. ಕೋರ್ಟ್ ಕೇಸ್ ಕೋರ್ಟ್ ದಲ್ಲಿ ನಮಗೇನಾಯ್ತು ಸರ್, ಟೋಟಲ್ OS ಸೂಟ್ ನಂಬರ್ 366 404 ಕಂಟಿನ್ಯೂ ಇದಾವೆ ಸರ್. ಸೀರಿಯಲ್ ಆಗಿ ಕಂಟಿನ್ಯೂ ಇದಾವೆ. 366 ಇಲ್ಲ 404/2025 OS ನಂಬರ್ ಸರ್ ಇವೆಲ್ಲ. ಈ ಕೇಸ್, ಇವೆಲ್ಲ ಕೇಸ್ಗಳಿಗೆ ನಮಗೆ ಪರ್ಮನೆಂಟ್ ಇಂಜೆಕ್ಷನ್ ಸಿಕ್ತು ಸರ್. ಖಾನಾಪುರ ಅಡಿಷನಲ್ ಕೋರ್ಟ್ ಅಲ್ಲಿ ಕೇಸ್ ಇದೆ ಸರ್. ಇದು ಪರ್ಮನೆಂಟ್ ಇಂಜೆಕ್ಷನ್ ಸಿಕ್ಕ ತಕ್ಷಣ, ಅದಾದ ತಕ್ಷಣ ಇವ್ರು ಮತ್ತೆ ನಮ್ಗೆ ಹೊಡಿಲಿಕ್ಕೆ ಬಂದ ತಕ್ಷಣ ನಾವು ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ವಿ ಸರ್. ಕೋರ್ಟ್ ಕೂಡ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ಅಲಾಟ್ ಮಾಡಿತ್ತು. ಪೊಲೀಸ್ ಪ್ರೊಟೆಕ್ಷನ್ ಆದ್ರೂ ಕೂಡ ಇನ್ನೂ ಕೂಡ ಅವ್ರು ನಮ್ಗೆ ತಕರಾರು ಮಾಡ್ತಾ ಇದಾರೆ, ನಮ್ಗೆ ಹೊಡಿ ಮಾಡ್ತಾ ಇದಾರೆ. ಇದೆಲ್ಲ ಆಗುದ್ರಿಂದ ನಾವ್ ಹಾಗೆ ನಮ್ದೇನಿತ್ತಲ್ಲ, ಕೋರ್ಟ್ ಇದೆ, ಕೋರ್ಟ್ ಆರ್ಡರ್ ಇದೆ ಅಂತ ನಾವ್ ಕೆಲಸ ಸ್ಟಾರ್ಟ್ ಮಾಡಿ ಎಲ್ಲಾ ಕೆಲಸಗಳು ಆಗಿದಾವೆ ಸರ್. ಈಗ ಆಲ್ರೆಡಿ 100 ಮನೆ ರೆಡಿ ಆಗಿದಾವೆ ಸರ್. ಅಲ್ಲಿ 100 ಮನೆ ರೆಡಿ ಇದಾವೆ. ಆದ್ರೂ ಕೂಡ ನಮ್ಗೆ ಕಂಪೌಂಡ್ ಕಟ್ಬೇಕಂದ್ರೆ ಅವ್ರು ನಮ್ಗೆ ಕಿರಿಕಿರಿ ಮಾಡ್ತಾ ಇದಾರೆ. ನಾವ್ ಯಾವ್ದು ಆಫೀಸರ್ ಕಡೆ ಮುಖ್ಯ ಅಧಿಕಾರಿಗಳು, ನಮ್ಮ TPC ಅವ್ರ ಮುಖ್ಯ ಅಧಿಕಾರಿಗಳು ಹೋದ್ರೆ ಅವರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ತಹಶೀಲ್ದಾರ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ. ನೋಡುನು, ಮೀಟಿಂಗ್ ಮಾಡುನು, ಹಿರಿಯರ್ ಕರ್ಸುನು ಅಂತ ಎಲ್ಲಾ ಹೇಳಿದ್ರು. ಎಲ್ಲಾ ಆಯ್ತು, ಆದ್ರೂ ಕೂಡ ನಮ್ಗೆ ನಡೀತಾ ಇಲ್ಲ. ಅದಾದ ತಕ್ಷಣ ಬೇರೆ ಟ್ವಿಸ್ಟ್ ಆಗುತ್ತೆ ಸರ್ ಈ ಮ್ಯಾಟರ್ ಅಲ್ಲಿ. TPC ಟ್ಯಾಕ್ಸ್ ತುಂಬ್ಕೋತಾ ಇತ್ತು, ಉತ್ತಾರ ಕೊಡ್ತಾ ಇದ್ರು ಇಷ್ಟ ದಿನ, 25 ದಿವಸ ಕಾಲ. ಜಸ್ಟ್ ಮಿನಿಟ್. ಈಗ ಉತ್ತಾರ ಅಂತಂದ್ರೆ ನನಗ್ ಗೊತ್ತಾದ ಮಟ್ಟಿಗೆ, ಅಂದ್ರೆ ಉತ್ತಾರ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸೆಟಲ್ಮೆಂಟ್ ಸರ್ಟಿಫಿಕೇಟ್ ಅಂತ. ಅದು ಫ್ಯಾಕ್ಟ್ರಿ ಅವರು ನಿಮಗ್ ಕೊಟ್ಟಿರುವಂತ ಉತ್ತಾರ, ಹೌದಾ? ಫ್ಯಾಕ್ಟ್ರಿ ಅಲ್ಲ ಸರ್, TPC ಅವರು ಸ್ವಂತ ತಮ್ಮ ಆಫೀಸ್ ಇಂದಾನೇ ಉತ್ತಾರ ಕೊಟ್ಟಿದ್ ನಮ್ಗೆ ಜಮೀನಿಗೆ. ಜಮೀನು ಪತ್ರ ಉತ್ತಾರ. ಈಗ ನಾವು RTC ತಗೋತೀವಲ್ಲ ಸರ್, ಹಾಗೆ ಗೊತ್ತಾಯ್ತು. TPC ಅವರು ಕೊಡ್ತಾ ಇದ್ರು ನಮಗೆ. ಅದ್ರಲ್ಲಿ ಏನ್ ಟ್ವಿಸ್ಟ್ ಆಯ್ತಂದ್ರೆ ಸರ್, ಒಂದ್ ಸೆಕೆಂಡ್ ಹೇಳ್ತೀನಿ, ಬರ್ಕೊಂಡಿದ್ದೀನಿ. ಸರ್ 26/3/2025 ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಸರ್ TPC ಅವರು. ಏನಂತ, ನೀವು ನಿಮ್ದು ಲ್ಯಾಂಡ್ ಅನ್ನು ಏನ್ ಉತ್ತಾರಗಳು ಇದ್ವಲ್ಲ, ಉತ್ತಾರಗಳು ಅವನ್ನೆಲ್ಲ ನಾವು ರದ್ದು ಮಾಡಿದೀವಿ ಅಂತ ಒಂದು ಠರಾವ್ ಪಾಸ್ ಮಾಡ್ತಾರೆ ಸರ್. ತಾಲೂಕ್ ಪಂಚಾಯತಿ ಕಮಿಟಿ ಅವರು ಕೊಡುವಂತದ್ದು ಇದು. ಅಂದ್ರೆ ಬಾಡಿ ಮತ್ತೆ ಅವರು ಮುಖ್ಯಾಧಿಕಾರಿಗಳು. ಅದೇ ತಾಲೂಕ್ ಪಂಚಾಯತಿ ಕಮಿಟಿ ಏನಿರುತ್ತಲ್ಲ ಅದನ್ನ TPC ಅಂತ ಕರಿತೀವಿ. ಅವ್ರೊಂದ್ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಸರ್. ಯಾವಾಗ ನಾವು ಟ್ಯಾಕ್ಸ್ ತುಂಬ್ಕೋತಾ ಇರ್ತೀವಿ, ನಮ್ಗೆ ಯಾವ್ದೇ ಯಾವ್ದೋ ನೋಟಿಸ್ ಇಶ್ಯೂ ಮಾಡ್ಲಾರ್ದೇನೆ ನಮ್ಮ ಎಲ್ಲ RTC ಉತ್ತಾರಗಳು ರದ್ದು ಮಾಡಿದೀವಿ ಅಂತ ನಮ್ಗೂ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಸರ್ ಅವರು. 26/3/2025 ಸರ್ ಇದು. ಆದ ತಕ್ಷಣ ಅದೇ ಕಮಿಟಿ ಆಗ್ಲಿ ಮತ್ತೆ ಅದೇ ಮುಖ್ಯಾಧಿಕಾರಿಗಾಗ್ಲಿ 5/5/2025 5/5/2025 ಮತ್ತೆ ಒಂದು ನೋಟಿಸ್ ಕಳಿಸ್ತಾರೆ ಸರ್ ನಮ್ಗೆ. ಏನಂತ, ನಿಮ್ದು ಏನಿದೆ ಅಲ್ಲ ಲೀಗಲ್ ಆಗಿ ಪರ್ಮಿಷನ್ ತಗೊಂಡ್ ಮನಿ ಕಟ್ಟಿ ಅಂತ. ಅಂದ್ರೆ ಮೊದ್ಲು ರದ್ದು ಮಾಡುದೇ ಅವ್ರೆ, ಪರ್ಮಿಷನ್ ಲೀಗಲ್ ಆಗಿ ತಗೊಳ್ಳಂತ ಅವ್ರು ಹೇಳುದು ಅವ್ರೆ. ಅವ್ರಿಗೆ ಪರ್ಮಿಷನ್ ಗೋಸ್ಕರ ಸರ್ 16/12/2019 138 ಪ್ಲಾಟ್ ಗಳ ಎಲ್ಲಾ ಬ್ಲೂ ಪ್ರಿಂಟ್ ಪ್ಲಾನ್ ಅದು ಎಲ್ಲಾ ಕೂಡಿನೇ ಅವ್ರ ಪರ್ಮಿಷನ್ ಗೆ ನಾವು 138 ಫೈಲ್ ಕೊಟ್ಟಿದ್ವಿ ಸರ್. ಯಾವಾಗ 2019 ಸರ್. ಆ ಲೆಟರ್ ಗೆ ಇನ್ನೂ ತನಕ ಅವ್ರ ರಿಪ್ಲೈ ಇಲ್ಲ ಸರ್ ನಮಗೆ ಮುನ್ಸಿಪಾಲಿಟಿ ಕಡೆಯಿಂದ. ಸಾರಿ ಇಂಡಿಯನ್ ಗವರ್ಮೆಂಟ್ ಅದ್ ರೂಲ್ಸ್ ಏನಿದೆ ಅಂದ್ರೆ ಸರ್, 60 ದಿನಗಳಲ್ಲಿ ಯಾವುದೇ ಒಂದು ಲೆಟರ್ ಗೆ ರಿಪ್ಲೈ ಬರಲಿಲ್ಲ ಅಂದ್ರೆ ಆ ಪರ್ಮಿಷನ್ ಗ್ರಾಂಟೆಡ್ ಅಂತ ಡೀಮ್ಡ್ ಅಂತ ಒಂದು ರೂಲ್ಸ್ ಇದೆ ಸರ್, ಒಂದು ಆರ್ಡರ್ ಇದೆ ಸರ್. ಇವ್ರು 60 ದಿನ ಕೂಡ ನಮ್ಗೆ ಏನು ಅದರ ರಿಪ್ಲೈ ಕೊಟ್ಟಿಲ್ಲ ಅಂತ ನಾವು ಮನಿ ಕಟ್ಟಕ್ ಸ್ಟಾರ್ಟ್ ಮಾಡಿದ್ವಿ ಸರ್ ಅಲ್ಲಿ. ಈಗ ಅವ್ರು ಅವಾಗ ಪರ್ಮಿಷನ್ ತಗೋಂತ ಹೇಳ್ತಾರೆ. ಇದು 2019 ಪರ್ಮಿಷನ್ ಫೈಲ್ ಹಾಕಿದ್ದು, ಆ ಫೈಲ್ ಎಲ್ಲಿ ಹೋಗಿದ್ದು ಗೊತ್ತಿಲ್ಲ ಸರ್ ಅವ್ರಿಗೆ. ಆ 138 ಫೈಲ್ಗಳು ಇವಾಗ TPC ಅಲ್ಲೇ ಇಲ್ಲ ಸರ್. ಅವ್ರಿಗೆ ಕೇಳಿದ್ರೆ ನಮಗ್ ಗೊತ್ತಿಲ್ಲ, ಅವ್ರಿದ್ರು ಇವ್ರಿದ್ರು, ಇವ್ರ ಮೇಲೆ ಹಾಕ್ತಾರೆ, ಅದೇನು ಹೇಳಕ್ಕೆ ರೆಡಿ ಇಲ್ಲ ಸರ್ ಅವರು.
ಓಕೆ ಓಕೆ ಮತ್ ಇದು ಕೋರ್ಟ್ ಅಲ್ಲಿ ಇನ್ನು ಕೇಸ್ ಪೆಂಡಿಂಗ್ ಇದೆ ಸರ್. ಇದು ಏನ್ ಕೇಸ್ ನಡೀತಾ ಇದೆ ಅಲ್ಲ ಪೆಂಡಿಂಗ್ ಇದೆ. ಮತ್ ಯಾವ್ದೇ ತರ ಪೊಲೀಸ್ ಪ್ರೊಡಕ್ಷನ್ ಆರ್ಡರ್ ಮಾಡಿದ್ರು ಕೂಡ ನಮಗೆ ಖಾನಾಪುರ್ ಪೊಲೀಸ್ ಸ್ಟೇಷನ್ ಇಂದ ಯಾವುದೇ ಆದ ಸಪೋರ್ಟ್ ಇಲ್ಲ ಸರ್ ಅಲ್ಲಿ. ಫೈನ್. ಇಷ್ಟೊತ್ತು ನೀವು ಹೇಳಿದ್ದೆಲ್ಲವನ್ನು ಕೇಳಿಸ್ಕೊಂಡೆ. ನಂದು 3 ಪ್ರಶ್ನೆಗಳು. ಹೇಳಿ ಸರ್. ಮೊದಲನೇ ಪ್ರಶ್ನೆ, ಅಕ್ಷಯ್, ಸಿರಾಮಿಕ್ ಸಂಸ್ಥೆ ಇವ್ರಿಗೆ ಸಿರಾಮಿಕ್ ಸಂಸ್ಥೆಗೆ ಲೀಸಲ್ ಬಂದಿದ್ದಂತಹ ಜಮೀನನ್ನ ಸೆಟಲ್ಮೆಂಟ್ ಮಾಡ್ಕೊಂಡಂತಹ 138 ಕಾರ್ಮಿಕರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಾ. ಮೊದಲನೇದು ಅದು ಕಾನೂನಿನಲ್ಲಿ ದಾವೆಗೊಳಪಟ್ಟಿತ್ತು. ಆ ದಾವೆನಲ್ಲಿ 1999 ಅಂದ್ರೆ 1994ರಿಂದ 99ರವರೆಗೂ ನಡೆದು ಏನು ಲ್ಯಾಂಡ್ ಇದೆಯೋ ಅದರ ಅರ್ಧ ಭಾಗದಷ್ಟು ಕಾರ್ಮಿಕರಿಗೆ ಹೋಗಬೇಕು ಅಂತಂದ್ರು. ಆದ್ರೂ ತಾವೆಲ್ಲ ದೊಡ್ಡ ಮನ್ಸು ಮಾಡಿ 138 ಜನ 30-40 ಸೈಟ್ ಬಂದ್ರೆ ಸಾಕು ನಮಗೆ ಅಂತ ಹೇಳಿ ತಾವೇ ಖುದ್ದು ಅಂದ್ರೆ ತಾವು 138 ಜನರು ಸೇರ್ಕೊಂಡು 30-40 ಸೈಟ್ ಮಾಡಿಕೊಂಡು ಅದಕ್ಕೊಂದು ಸ್ಕೆಚ್ ಮಾಡಿಸಿ ತಾವು ಪರ್ಮಿಷನ್ಗೆ ಅಂತೇಳಿ 2019ರಲ್ಲಿ ಕೊಟ್ಟಿದ್ದೀರಿ. ಹೌದು ಸರ್. 2019ರಿಂದ ಇಲ್ಲಿವರೆಗೆ ಅಂತಾನೆ ಸುಮಾರು 6 ವರ್ಷಗಳ ಕಾಲ ಆಯ್ತು. ಹೌದು ಸರ್. ಆ ಬಗ್ಗೆ ಚಕಾರವೂ ಎತ್ತಿರ್ಲಿಲ್ಲ, ಆ ಬಗ್ಗೆ ಯಾವುದೇ ಉತ್ತರಗಳು ಕೂಡ ಸಿಕ್ಕಿರ್ಲಿಲ್ಲ. ನಿಮ್ಮ ಅಹವಾಲು ತರನೇ ಬಿದ್ದಿತ್ತು, ಯಾರು ಕೇಳಿರ್ಲಿಲ್ಲ. ಹೌದು ಸರ್. ಈಗ ತಮಗೆ ಆಗಿಂದಾಗೆ ಪ್ರಾಬ್ಲಮ್ ಆಗ್ತಾ ಇರೋದು ಮತ್ತೊಂದು ಸಮುದಾಯದವರು ನಮಗೂ ಜಾಗ ಕೊಡಿ ಅಂತ ಬರ್ತಾ ಇರೋದಾ, ಅಥವಾ ನಮ್ ಪೂರ್ವಜರು ಕೊಟ್ಟಿರುವಂತಹ ಜಾಗ ಅದು ಅಂತ ಹೇಳಿ ಬಂದಿರೋದಾ? ಏನಂತ ಹೇಳಿ ಬರ್ತಾ ಇದ್ದಾರೆ ಅವರು? ಆ ಜಾಗನೇ ಅವ್ರದ್ದು ಅಂತ ಹೇಳ್ತಾರೆ ಸರ್. ಅವ್ರ ಕಡೆ ಯಾವುದೇ ಆದ ಕಾಗದ ಪತ್ರಗಳು ಇನ್ನೂ ತನಕ ಇಲ್ಲ ಸರ್. ಓಕೆ, ಅವರು ಆ ಸಮುದಾಯ ಅಂತ ಹೇಳಿದ್ರೆ ಆ ಸಮುದಾಯ ಎಲ್ಲ ಜನ ಬರ್ತಾ ಇದಾರೋ, ಒಂದ್ 10-15 ಜನ ಗುಂಪು ಕಟ್ಕೊಂಡ್ ಬರ್ತಾ ಇದಾರೋ, ಹೆಂಗದು? ಎಲ್ಲ ಪೂರ ಸಮುದಾಯ ಜನನೇ ಬರ್ತಾ ಇದ್ದಾರೆ ಸರ್. ಅಂದ್ರೆ ಎಷ್ಟು ಜನ ಇದಾರೆ ನಿಮ್ ತಾಲೂಕಿನಲ್ಲಿ, ಖಾನಾಪುರದೊಳಗಡೆ? ಅಷ್ಟು ಜನ ಬರ್ತಾ ಇದಾರಾ, ಅಥವಾ ನಿಮ್ ಗ್ರಾಮದವ್ರು ಮಾತ್ರ ಬರ್ತಾ ಇದಾರಾ? ಅವ್ರ ಆ ವಸ್ತಿಯಲ್ಲಿ ಒಂದೇ ಕಡೆ ವಸ್ತಿಯಲ್ಲಿ ಇದಾರೆ ಸರ್. ಆ ಜನ ಸಮುದಾಯ ಜನ ಎಷ್ಟು ಜನ ಇದಾರೆ? ಸುಮಾರು ಎಷ್ಟು ಕುಳ ಇದೆ? 800-900 ಜನ ಇದಾರೆ ಸರ್. 800-900 ಜನರು ಕೂಡ 1999ರಿಂದಲೂ ಹೋರಾಟ ಮಾಡ್ತಾ ಇದಾರೆ ಅವರುನುವೆ? ಹಾ ಸರ್. ಓಕೆ, ಗ್ರೇಟ್. ಆಯ್ತು. ಈಗ ಅವರ ವಿರುದ್ಧ ತಾವು ಕಾನೂನು ಸಮರಕ್ಕೆ ಕೆಲವು ಕಂಪ್ಲೇಂಟ್ಗಳನ್ನು ಕೊಟ್ಕೊಂಡಿದ್ದೀರಾ. ಅದು ಸರಿಯಾದ ವಿಲೇವಾರಿ ಆಗ್ತಾ ಇಲ್ಲ ಅನ್ನುವಂತಹ ಆರೋಪ ನಿಮ್ದು. NC ಕೂಡ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಹೌದಾ? ಹೌದು ಸರ್. ಗ್ರೇಟ್. ಈಗ ಪೊಲೀಸರಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸಿವಿಲ್ ಸೂಟ್ಗಳಿಗೆ ಅವರು ಮೂಗ್ ತೋರಿಸ್ಲಿಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಬರ್ತಾ ಇರಲ್ಲ. ಬಟ್ ಅದು ಕ್ರಿಮಿನಲ್ ಅಫೆಂಡರ್ ಆಯ್ತು ಅಂದ್ರೆ ಏಟು ಪಾಟಿಗೆ ಬರ್ತಾ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ಕೊಳ್ಲಿಕ್ಕೆ ಪೊಲೀಸರು ಬಂದೇ ಬರ್ತಾರೆ. ಐ ಥಿಂಕ್ ಸೊ ನಿಮ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ. 3ನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, 30 ವರ್ಷದಿಂದ ಸುಮ್ಮನಿದ್ದಂತಹ ಪಟ್ಟಣ ಪಂಚಾಯಿತಿ ಈಗ ಯಾಕೆ ಬಂದು ಅದು ಲಿಖಿತ ರೂಪದಲ್ಲಿ ನಿಮ್ಗೆ ನೋಟಿಸ್ ಕೊಡ್ತಾ ಇದೆ, ಅಥವಾ ಲಿಖಿತ ರೂಪದ ಅಲ್ಲದ ನೋಟಿಸ್? ಏನ್ ನೋಟಿಸ್ ಅದು? ಹೆಂಗ್ ಕೊಡ್ತಾ ಇದಾರೆ ನೋಟಿಸ್ ಅಂತಂದ್ರೆ? ನಾರ್ಮಲ್ ನೋಟಿಸ್ ತಾನೇ ಕೊಡ್ತಾ ಇದಾರೆ, ಅಥವಾ ಬಾಯಿ ಮಾತಲ್ಲಿ ಹೇಳ್ತಾ ಇದಾರಾ ಸರ್? ಲಿಖಿತದಲ್ಲಿ ಅಂದ್ರೆ ಅವರು ನಿಮ್ನ ಆಗ್ಲಿ ಕೂಡ ಹೇಳಿದೆ ಸರ್, 26/3/2025 ಏನೋದು ಠರಾವ್ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಅದ್ರ ಕುರಿತು ನಮ್ಗೆ ಯಾವುದೇ ಆದ ನೋಟಿಸ್ ಇಶ್ಯೂ ಮಾಡಿಲ್ಲ ಸರ್ ಅವರು. ಆದ ಠರಾವ್ ಪಾಸ್ ಆದ್ಮೇಲೆನೆ ನೀವು ಪರ್ಮಿಷನ್ ಲೀಗಲ್ ಪರ್ಮಿಷನ್ ತಗೊಂಡು ಮನಿ ಕಟ್ಟಿ ಅಂತ ನೋಟಿಸ್ ಕೊಡ್ತಾರೆ ಸರ್ ಅವರು. ಏನಪ್ಪಾ ಕೇಳಿಸ್ತಿಲ್ಲ ಅಚ್ಚೆ. ಲೀಗಲ್ ಆಗಿ ಪರ್ಮಿಷನ್ ತಗೊಂಡು ಮನೆ ಕಟ್ಟಿ ಅಂತ ನೋಟಿಸ್ ಕೊಡ್ತಾರೆ ಸರ್ ಅವರು. ಓಕೆ, ಗ್ರೇಟ್. 5/5/2025 ಸರ್. 5/5/2025 ನೋಟಿಸ್ ಕೊಡ್ತಾರಾ? ಆದ್ರೆ 26/3 ನಮ್ ಠರಾವ್ ಪಾಸ್ ಮಾಡಿ ನಿಮ್ ಉತ್ತಾರಗಳು ಕ್ಯಾನ್ಸಲ್ ಆಗಿದಾವ ಅಂತ ಹೇಳಿದವ್ರೆ ಅವರು. ಮತ್ತೆ ರಿಟರ್ನ್ ಆಗಿ ಮತ್ತೆ 2 ತಿಂಗಳ ಬಿಟ್ಟು ಅವರೇ ನೋಟಿಸ್ ಕೊಡ್ತಾರೆ, ಇಲ್ಲ ನೀವು ಲೀಗಲ್ ಪರ್ಮಿಷನ್ ತಗೊಂಡು ಮನೆ ಕಟ್ಟಿ ಅಂತ. ಫೈನ್, ಆಯ್ತು. ಇವಾಗ ಲೀಗಲ್ ಆಗಿ ಪರ್ಮಿಷನ್ ಕೇಳಲಿಕ್ಕೆ ಅಂತಲೇನೆ 2019ರಲ್ಲಿ ಕೊಟ್ಟಂತಹ ಫೈಲ್ ಇದ್ದು ನಂಬರ್ ನಿಮ್ಮ ಹತ್ರ ಇಲ್ವಾ, ಅಥವಾ ಅದಕ್ಕೆ ನೀವು ಫೈಲ್ ಕೊಟ್ಟಿದ್ದೀರಿ ಅನ್ನೋದಕ್ಕೆ ಇಂಬರಹ ಏನು ಬರ್ಸ್ಕೊಂಡಿಲ್ವಾ ತಾವು? ಅದನ್ನ ಇದೆ ಸರ್. ಮತ್ತೆ ಅದನ್ನ ತೋರಿಸ್ಬೇಕಾಗಿತ್ತು. ಇದಕ್ಕೇನ್ ಹೇಳ್ತಿರ್ರಿ ಅಧಿಕಾರಿಗಳೇ ಅಂತ? ತೋರಿಸಿದ್ ಕೂಡ ನಾವಾಗಿರ್ಲಿಲ್ಲ, ನಾ ಇದ್ದಿರ್ಗಿಲ್ಲ, ಅವ್ರಿದ್ರು ಇವ್ರಿದ್ರು ಎಲ್ಲ ಬರೀ ಇದನ್ನೇ ಹೇಳ್ತಾರೆ ಸರ್. ಆ ಬಾಡಿ ಇರ್ಲಿಲ್ಲ, ಈ ಬಾಡಿ ಇರ್ಲಿಲ್ಲ, ಆ ಚೀಫ್ ಆಫೀಸರ್ ನಾ ಇರ್ಲಿಲ್ಲ, ಅವ್ರಿಲ್ಲ, ಬರೀ ಅದನ್ನೇ ಹೇಳ್ತಾರೆ ಸರ್ ಅವರು. ಅರೆ ಚೇರ್ ಇತ್ತಲ್ಲೇನ್ರಿ ಅಲ್ಲಿ? ಅಲ್ಲೊಂದು ಪಟ್ಟಣ ಪಂಚಾಯತಿ ಇತ್ತಲ್ಲೇನ್ರಿ? ಇದು ಯಾರು ನೀ 10 ತಿಂಗಳು ಸತ್ತಂಗ್ ಸಾಯ್ತೀನಿ ಅನ್ನಂಗ ಆಯ್ತಪ್ಪ ಈ ಅಧಿಕಾರಿಗಳದು.
ಸರ್ ಅದೇ ಸರ್ ನಾನ್ ಹೇಳಿದ್ದು ಅದೇನೆ. ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ನನಗೆ ಗೊತ್ತಿಲ್ಲ. ನಾನ್ ಮಾತಾಡೋದು ಕುರ್ಚಿ ಜೊತೆ ಮಾತ್ರ. ಹಾ, ಆ ಕುರ್ಚಿಯಲ್ಲಿ ಯಾರು ಇರ್ತಾರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು. ದಿಸ್ ಇಸ್ ಟೂ ಮಚ್. ಇದು ತತ್ಸಮ ಪ್ರಾಧಿಕಾರದ ಅಧಿಕಾರಿಗಳು ಈ ರೀತಿಯಾದಂತಹ ನುಣುಚಿಕೊಳ್ಳುವಂತಹ ಮಾತುಗಳನ್ನಾಡುವಂತಹದ್ದು ಸರಿಯಲ್ಲ. ಖಾನಾಪುರದ ಅಧಿಕಾರಿಗಳು ಸ್ವಲ್ಪ ಸಾಂವಿಧಾನಿಕ ಪ್ರೊಸೀಜರ್ ಬಗ್ಗೆ ತಿಳ್ಕೋಬೇಕಾಗ್ತದೆ. ಆಡಳಿತ ಯಂತ್ರದಲ್ಲಿ ಈಗ ಲಾಸ್ಟ್ 40 years ಬ್ಯಾಕ್ ಯಾವುದೋ ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಿದ್ರೆ ಆ ವ್ಯಕ್ತಿನ ಇಟ್ಕೊಂಡು ಬಂದು ನಾವು ಎಂತ ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ವಯಸ್ಸಾಗೋಗಿರುತ್ತೆ ಅಥವಾ ಕಾಲವಾಗಿರ್ತಾರೆ. ನಿಮ್ ಚೇರ್ ಇತ್ತಲ್ಲೇನ್ರಿ, ಅದ್ರ ಮೇಲೆ ಮಾತಾಡಿ ಅಂತ ಹೇಳ್ಬೇಕಿತ್ತು ನೀವು. ಸರ್ ಅದೆಲ್ಲ ಮಾತಾಡಾಯ್ತು ಸರ್. ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಸರ್ ಮುಖ್ಯವಾದದ್ದು, ಇದೇ ಪ್ಲಾಟ್ ಅಲ್ಲಿ 138 ಪ್ಲಾಟ್ ಇದಾವಲ್ಲ ಸರ್, ಇದರಲ್ಲಿ 47 ಪ್ಲಾಟ್ ಕೂಡ ಸೇಲ್ ಡೀಡ್ ಮತ್ತೆ ಸಬ್ ರಿಜಿಸ್ಟರ್ ಆಗಿದಾವ್ ಸರ್. ತಹಶೀಲ್ದಾರ್ ಆಫೀಸರ್ ಮಾಡ್ಕೊಟ್ಟಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು. ಅಥವಾ ಈ ಭೂಮಿಯನ್ನ ಬೇರೆ ಯಾರಿಗಾದ್ರೂ ಕೊಟ್ಬಿಡ್ಬೇಕು ಅನ್ನೋ ಹುನ್ನಾರ ಏನಾರು ಇದೆಯಾ ಸರ್? ನನ್ನ ಅನಿಸೋ ಮಟ್ಟಿಗೆ ಇದರಲ್ಲಿ ಏನು ಪೊಲಿಟಿಕಲ್ ದವರು ಒಳಗಡೆ ಬಂದಿದ್ದಾರೆ ಸರ್ ಈ ಮ್ಯಾಟರ್ ಅಲ್ಲಿ. ಮತ್ತೆ ಇನ್ನೊಂದು TPC ಅವ್ರದ್ದು ಡಿಮಾಂಡ್ ಇದೆ ಸರ್. ಏನ್ ಡಿಮಾಂಡ್? ಅವರು ಒಂದ್ ಬೇರೆ ರೀತಿಯಿಂದ ಡಿಮಾಂಡ್ ಮಾಡ್ತಾರೆ. ನಾನಾ ಅರ್ಥಗಳಿರೋದ್ರಿಂದ ನಾನು ಬಹಳ ಸ್ಪಷ್ಟವಾಗಿ ಕೇಳ್ತೀನಿ ನಿಮ್ಮನ್ನ. ವಾಟ್ ಇಸ್ ದಿ ಮೀನಿಂಗ್ ಆಫ್ ಡಿಮಾಂಡ್? TPC ಡಿಮಾಂಡ್ ಅಂದ್ರೆ ಏನು? TPC ಡಿಮಾಂಡ್ ಅಂದ್ರೆ ಒಂದು ಪ್ಲಾಟ್ ಗೆ ಚೆನ್ನಾಗಿ ಕೊಡಿ ನಾವು ಮಾಡ್ಕೊಡ್ತೀವಿ ಅಂತ ಒಪ್ಪಂದ ಹೇಳ್ತಾರೆ ಸರ್ ಅವರು. ಓಹ್ ಗ್ರೇಟ್. ಅಲ್ಲಿ ಅವ್ರ ಅಂದ್ರೆ ಅವ್ರ ಸೋದರ ಮಾವನ್ ಮಗಂದಂತ ಜಮೀನುಗಳೆಲ್ಲ ಅದು ಹಾಗೆ ಅನಿಸುತ್ತೆ ಸರ್ ಅದು. ಅಂದ್ರೆ ಪಾಪಿ ನಮ್ ಬಡ ಜನ ರೈತರು ದುರ್ದಿದ್ದಲ್ಲ ಸರ್. ಮತ್ತೆ ರೊಕ್ಕ ಕೊಟ್ಟು ನಾವು ತಗೋಬೇಕು ಸರ್ ಅದನ್ನು. ಓಹೋ ಓಕೆ ಫೈನ್. ಆ ಅಧಿಕಾರಿ ಯಾರು? ಹಾ ಸರ್, ಆ ಅಧಿಕಾರಿ ಯಾರು? ಮಧ್ಯವರ್ತಿಯೋ ಅಧಿಕಾರಿನೇ ಕೇಳಿದ್ದು? ಏನದು ಸುಮ್ಮನೆ ಗಾಳಿಲಿ ಗುಂಡಾರಿಸ್ಬಿಟ್ರೆ ನೀವು ಲೈವ್ ಅಲ್ಲಿ? ಸರ್ ಬಾಡಿ ಮತ್ತು ಅಧಿಕಾರಿಗಳು ಇಬ್ರು ಕೂಡ ಮಾಡಿದಾರೆ ಸರ್ ಅದನ್ನು. ಯಾರಿಗೆ? ನಿಮ್ಮನ್ನ ಕೇಳಿದಾರಾ? ಹಾ ಸರ್, ನಿಮ್ಮನ್ನೇ ಕೇಳಿದಾರ ಸ್ವತಃ? ನಮ್ಮನ್ನೇ ಕೇಳಿದಾರೆ ಸರ್ ಡೈರೆಕ್ಟ್ ಆಗಿ. ನೀವು ಇಷ್ಟ ದಿನ ತನಕ ಏನ್ ಮಾಡ್ತಿದ್ದೀರಿ? ಲೋಕಾಯುಕ್ತ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಸರಿ ಸರ್, ಅದು ಅಲ್ಲಿ ಕೊಡ್ಬೇಕಂದ್ರೆ ನಾವು ವಿಡಿಯೋದ ಏನ್ ಮಾಡ್ಕೊಂಡಿಲ್ಲ ಸರ್ ಅವ್ರ ಹತ್ರ. ಆಡಿಯೋ ರೆಕಾರ್ಡಿಂಗ್ ಇಲ್ಲ. ಹೇಳಿದ್ರು ಅದನ್ನೆಲ್ಲ ವಿಡಿಯೋನೇ ಮಾಡ್ಕೊಬೇಕು ಅಂತ. ಆಡಿಯೋ ಕೂಡ ಇಲ್ಲ ಸರ್. ಯಾರು ಹೇಳಿದ್ರು ಅದೆಲ್ಲ ಬೇಕು ಅಂತ? ಆಯ್ತು ಸರ್, ಆಗಿದ್ರೆ ಅದ್ರದ್ದು ಕೂಡ ಪ್ರೊಸೀಜರ್ ಮಾಡ್ತೀವಿ ಸರ್ ನಾವು. ಯಾಕಂದ್ರೆ ದಯವಿಟ್ಟು ಅಕ್ಷಯ್ ಏನಾಗುತ್ತೆ, ಅಕ್ಷಯ್ ಹೊಸಮನಿ ಅವರೇ, ಏನಾಗುತ್ತೆ ಈ ರೀತಿ ಗಾಳಿಯಲ್ಲಿ ಗುಂಡಾರಿಸೋದಕ್ಕಿಂತ ಹಾ ಸರ್ ಸರಿಯಾದಂತಹ ಪ್ರಕ್ರಿಯೆಯಲ್ಲಿ ಕೆಲಸಕ್ಕೆ ಮುಂದಾಗ್ಬಿಟ್ರೆ ತಾವುಗಳೆಲ್ಲ. ಹಾ ಸರ್, ಬೆಳಗಾವಿ ಒಳಗಡೆ ಬಹಳ ಅದ್ಭುತವಾದಂತಹ ಅಧಿಕಾರಿಗಳಿದ್ದಾರೆ ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಒಳಗಡೆ. ಹಾ ಸರ್, ನಾನು ಲೈವ್ ಅಲ್ಲಿ ಹೇಳ್ತಾ ಇದ್ದೀನಿ, ಬಹಳ ಜವಾಬ್ದಾರಿಯುತವಾಗಿ ಮಾತನಾಡ್ತಾ ಇದ್ದೀನಿ ಅಂತ ನಾನಾದ್ರೂ ಭಾವಿಸ್ತೀನಿ ಸಂಜಯ್. ಇಂತಹ ಅಧಿಕಾರಿಗಳು ಯಾರ್ದೋ ಅವ್ರ ಅಪ್ಪನ ಮನೆ ಜಹಾಂಗೀರ್ ಕೇಳ್ತಾ ಇದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ಯಾರ್ದೋ ದುಡ್ಡನ್ನ, ಯಾರ್ದೋ ಜಮೀನನ್ನ, ಯಾವುದೋ ಕಾಲದಲ್ಲಿ ಆಗಿರುವಂತಹ ಕೆಲಸಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ನನಗೆ ಲಂಚ ಕೊಡಿ ಅಂತ ಕೇಳುವಷ್ಟು ದಾಷ್ಟ್ಯತೆ ಇದೆ ನಿಮ್ಮ ಅಧಿಕಾರಿಗಳಿಗೆ ಅಂತ ಹೇಳಿದ್ರೆ, ಅವ್ರ ಮಟ್ಟ ಹಾಕ್ಲಿಕ್ಕೆ ನನ್ನದೇ ಸಂವಿಧಾನದೊಳಗಡೆ ಅವಕಾಶ ಕೂಡ ಇದೆ, ಲೋಕಾಯುಕ್ತ ಅಂತ ಇದೆ ಸರ್. ಇಂಥ ಅಧಿಕಾರಿಗಳಿಗೆ ಸರಿಯಾದಂತ ಚಾಟಿ ಬೀಸ್ಬೇಕು ಅಂತ ಹೇಳಿದ್ರೆ ಮಾಧ್ಯಮಕ್ಕೆ ಬರಬೇಕು, ಹೌದು ಫೈನ್. ಬಟ್ ಇದ್ರ ಜೊತೆಗೆ ಲೋಕಾಯುಕ್ತಕ್ಕೆ ಹೋದ್ರೆ ತಾವು ನಿಮ್ಮ ಹತ್ರ ಆಡಿಯೋ ಇದೆ ಆಡಿಯೋ ಇಲ್ಲ ಅಂತ ಕೇಳಲ್ಲ ಸರ್. ನೆಕ್ಸ್ಟ್ ಪ್ರೊಸೀಜರ್ ಅದು ಇದೆ. ಯಾಕಂದ್ರೆ ಈ ರೀಸೆಂಟ್ಲಿ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ದಕ್ಷರಿದ್ದಾರೆ. ಎಸ್ಪೆಷಲಿ ನಾನು ಬೆಳಗಾವಿ ಲೋಕಾಯುಕ್ತ ಅಧಿಕಾರಿಗಳನ್ನ ಕಣ್ಣಾರೆ ನೋಡಿದ್ದೇನೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಂತೆಂತ ದೊಡ್ಡ ದೊಡ್ಡ ಶಾಸಕರನ್ನೇ ಬಿಡ್ಲಿಲ್ಲ, ಮಿನಿಸ್ಟರ್ಗಳನ್ನ ಬಿಡ್ತಾ ಇಲ್ಲ, ಅಧಿಕಾರಿಗಳನ್ನ ಬಿಡ್ತಾ ಇಲ್ಲ, ಇನ್ ಇವ್ರುಗಳನ್ನ ಬಿಡ್ತಾರೆ ಏನವ್ರು? ಅದೇ ಸರ್, ಈಗ ರೀಸೆಂಟ್ ಆಗಿ ಆಗಿದೆ ಸರ್ ಇದು ಮ್ಯಾಟರ್. ಇನ್ನೆರಡು ದಿನದಲ್ಲಿ ನಾನು ಲೋಕಾಯುಕ್ತರ ಕಂಡಿದ್ರೆ ನಾನು ಹೋಗಿ ಕ್ಲಿಯರ್ ಆಗಿ ಮಾತಾಡಿ ನಾನು ಆಕ್ಷನ್ ತಗೋತೀನಿ ಅಂತ ನಾನು ಹೇಳ್ತೀನಿ ಸರ್ ಈ ಮಾತು. ಎಸ್, ಥ್ಯಾಂಕ್ ಯು ಅಕ್ಷಯ್. ನಿಮ್ಮೆಲ್ಲ ಮತ್ತೆ ತೋಡ್ಕೊಂಡಿದ್ದಾರೆ. ಹಲೋ, ಎಸ್ ಅಕ್ಷಯ್, ಈ ಕಾರ್ಮಿಕರು ಏನಿದಾರಲ್ಲ ಸರ್, ಈ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದ್ದು ಯಾರಿಗೆ ಪ್ರೊವಿಡೆಂಟ್ ಫಂಡ್ ಸಿಕ್ಕಿಲ್ಲ, ಅದ್ರ ಹೊರತಾಗಿ ಪ್ಲಾಟ್ ಗಳು ಅಲಾಟ್ಮೆಂಟ್ ಆಗಿದಾವೆ. ಬಡ ಜನ ರೈತರು 52 ಹಳ್ಳಿಯಿಂದ ₹1.80 ಅಡ್ಲಿ ತಿಂಗಳಿಗೆ ಸ್ಯಾಲ್ರಿ ಅಂತ ಕೆಲಸ ಮಾಡಿದ್ದಾರೆ ಸರ್. ₹1.80 ಸರ್. ಈಗ ಅವ್ರಿಗೆ ಹಿಂದೆ ಮುಂದೆ ಯಾರು ಇದ್ದಿರ್ಲಿಲ್ಲ ಅಂತ ನಾವು ನಮ್ಮ ಸಂಘಟನೆಯನ್ನು ಮುಂದೋಗಿ ಅದೆಲ್ಲ ಪೇಪರ್ಸ್ ಡಾಕ್ಯುಮೆಂಟ್ ಕಲೆಕ್ಷನ್ ಮಾಡಿ ಇವಾಗ ಅವ್ರ ಸರ್ ಹೋರಾಡ್ತಾ ಇದ್ರೆ ನಮಗೂ ಅಷ್ಟೇ ಸರ್, ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಅಷ್ಟೇ ನಮಗೆ. ಮತ್ತೆ ಅದ್ರ ಹೊರತು ಏನಿಲ್ಲ. ನಾವು ಒಂದು ದೊಡ್ಡ ಸಮಾಜ ಕಾರ್ಯಕರ್ತರ ಸರ್. ಗ್ರೇಟ್ ವರ್ಕ್ ಅಕ್ಷಯ್. ನಿಮ್ ಸಂಘಟನೆಗೆ ಒಳ್ಳೇದಾಗ್ಲಿ, ನಿಮಗ್ ಒಳ್ಳೇದಾಗ್ಲಿ. ಇಂತಹ ಬಡವ್ರ ಬಗ್ಗರ ಪರ ಕೆಲಸ ಮಾಡುವಂತಹದ್ದೇ
ಸಂಘ ಸಂಸ್ಥೆ ಸಂಘಟನೆಗಳ ಆದ್ಯ ಕರ್ತವ್ಯ ಮತ್ತು ಆಶಯವಾಗಿರಬೇಕು. ಇಂಥ ಹೋರಾಟಗಳಿಂದಲೇ ಸಾಕಷ್ಟು ಜನರಿಗೆ ಬದುಕುವಂತಹ ಆರಾಮದಾಯಕವಾದಂತಹ ಬದುಕು ಅಥವಾ ಮೂಲಭೂತ ಸೌಕರ್ಯಗಳು ದಕ್ಕುವಂತಹ ಕೆಲಸ ಆಗಬೇಕು. ಆದ್ರೇನೆ ನಿಮ್ಮಂತ ಸಂಘಟನೆಗಳು ಮತ್ತು ಸಂಘಟನಾಕಾರರು ಅಥವಾ ಪದಾಧಿಕಾರಿಗಳಿಗೆ ಒಂದು ಗೌರವ ಸಿಗುತ್ತೆ. ನೀವು ಒಳ್ಳೆ ದಾರಿಯಲ್ಲಿ ಕೆಲಸ ಮಾಡಿ, ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ಗಾಡ್. ಬಟ್ ಇದನ್ನ ತಾವು ಅಧಿಕಾರಿಗಳು ಅವರ ನೀವು ಇದ್ದಂಗಿರಿ ನಾವು ಸತ್ತಂಗ್ ಸಾಯ್ತೀವಿ ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಆಡ್ತಾ ಇದ್ದಾರೆ ಅಂತಂದ್ರೆ ಯು ಕ್ಯಾನ್ ಗೋ ಥ್ರೂ ವಿತ್ ದಿ ಲೋಕಾಯುಕ್ತ. ನಿಮಗಾಗಿಯೇ ಲೋಕಾಯುಕ್ತ ಬಾಗಿಲು 365 ದಿನವೂ ಓಪನ್ ಇರುತ್ತೆ. ತಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ. ಅದೇ ಏನ್ ಹೇಳ್ಬೇಕಂದ್ರೆ ಸರ್, ಇವಾಗ ಮೀಡಿಯಾ ಹೇಗೂ ಸ್ಟಾರ್ಟ್ ಇದೆ, ಲೈವ್ ಲೈನ್ ಇದೆ ಸರ್. ಅದಕ್ಕೋಸ್ಕರ ಇನ್ನೊಂದು ಹೇಳ್ಬೇಕಂದ್ರೆ ಆಸೆ ಪಡ್ತೇನೆ ಸರ್. ಇವತ್ತಿನ ಫ್ರೆಶ್ ಮ್ಯಾಟರ್ನೇ ಯಾವಾಗ ನಮ್ ಲ್ಯಾಂಡ್ ಇದೆಯಲ್ಲ ಅವ್ರು ಸ್ಮಶಾನ ಭೂಮಿ ಅಂತ ಹೇಳ್ತಾರೆ ಸರ್, ಡೊಮ್ಮಾರ್ ಸಮಾಜ್ ಅವರು, ಶಾಹುನಗರದವರು. ಆದ್ರೆ ಅದು ಸ್ಮಶಾನ ಭೂಮಿ ಅಂತ ಎಲ್ಲೇ ನೋಂದು ಇಲ್ಲ ಸರ್. ಇವಾಗ ಸ್ಮಶಾನ ಭೂಮಿ ಮಾಡ್ಬೇಕಂದ್ರೆ ಒಂದು ತಹಶೀಲ್ದಾರ್ ಆರ್ಡರ್ ಮಾಡಿರ್ಬೇಕು ಅಥವಾ DC ಅವರಾದ್ರೂ ಆರ್ಡರ್ ಮಾಡಿರ್ಬೇಕು, ಎಲ್ಲಾದ್ರೂ ಅಲಾಟ್ ಮಾಡಿದಿರ್ಬೇಕು ಸರ್. ಇದೇ ನಮ್ ಜಾಗ, ಇದೇ ಸ್ಮಶಾನ ಭೂಮಿ ಅಂತ ತಂದು ಅಲ್ಲಿ ನಮ್ ಸತ್ತವ್ರನ್ನು ಮಣ್ಣು ಕೊಡುವ ಕರ್ತವ್ಯ ಮಾಡ್ತಾರೆ ಸರ್. ಅವ್ರ ಕೆಲ್ಸನು ಮಾಡ್ತಾ ಇದಾರೆ. ಇವತ್ತು ಕೂಡ ಇವತ್ತೇ ಆಗಿದ್ದು ಸರ್. ನಾನ್ ಹೇಳೋದು ಅಕ್ಷಯ್ ಅವರೇ, ಈಗ ಅದು ಕೂಡ ನಮ್ಮದೇ ಸಮುದಾಯ ಆಯ್ತಾ. ಅಲ್ಲಿರೋರು ಜಸ್ಟ್ ಎ ಮಿನಿಟ್ ಪ್ಲೀಸ್ ಕೇಳಿಸ್ಕೊಳ್ಳಿ, ಅವರು ಕೂಡ ನಮ್ಮವರೇ ಆಯ್ತಾ. ಅವ್ರಿಗೆ ಯಾರೋ ತಪ್ಪು ಬಿಂಬಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಮೇಲ್. 100% ಜಸ್ಟ್ ಮಿನಿಟ್ ಕೇಳಿಸ್ಕೊಳ್ಳಿ. ಅವರು ಕೂಡ ಮನುಷ್ಯರೇ, ನಮ್ಮದೇ ತಾಲೂಕ್ನವರು, ನಮ್ಮದೇ ಜಿಲ್ಲೆಯವರು, ನಮ್ಮದೇ ಊರಿನವರು. ನಮ್ ಜೋಡಿ ಇವತ್ತೇನೋ ಒಂದ್ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ಆದ್ರೆ ಅವ್ರಿಗೇನಾರು ಆದ್ರೆ ನೀವು ಹೋಗ್ಬೇಕು, ನಿಮ್ಗೇನಾರು ಆದ್ರೆ ಅವ್ರಿಗೆ ಹೋಗ್ಬೇಕು. ಮನುಷ್ಯ ಸಂಘಜೀವಿ. ಆದ್ರೆ ಅವ್ರಿಗೆಲ್ಲೋ ಒಂದು ತಪ್ಪು ಮಾಹಿತಿ ಕೊಡ್ತಾ ಇದಾರ ಅಥವಾ ಅವ್ರಿಗೆ ಬೇರೆ ಯಾವ್ದಾದ್ರು ರೀತಿಯಾದಂತಹ ಆಮಿಷಗಳನ್ನ ನೋಡಿ ಈ ತರ ಮಾಡಿಸ್ತಾ ಇದಾರ, ಕ್ರಾಶ್ ಚೆಕ್ಔಟ್ ಮಾಡ್ಕೊಳ್ಳಿ ಒಂದ್ ರೌಂಡು. ಇದಕ್ಕೆ ಸಂಬಂಧಪಟ್ಟಂತೆ ತಾವು ಅವರು ಇಬ್ರು ಕೂತು ಬಗೆಹರಿಸ್ಕೋಬಹುದಾ ಅಂತ ಒಂದ್ಸಲಿ ನೋಡಿ. ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ ಇದೆ ಅಂತ ಕೇಳ್ಕೊಳ್ಳಿ. ಅದಕ್ಕೆ ಅಂತ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಅಂತ ಪ್ರಾಧಿಕಾರ ಇದೆ, ನೋಡಿ ಅದ್ರ ಬಗ್ಗೆ ಏನ್ ಮಾಡಬಹುದು ಅಂತ. ಬಟ್ 138 ಜನ ಕಾರ್ಮಿಕರು ಏನಿದಾರಲ್ಲ, ಅವರು ಕಡಿಮೆ ಸಂಬಳದಲ್ಲಿ ದುಡಿಮೆ ಮಾಡಿ EF PF ಸಿಗದೆ ಇರೋ ಸಂದರ್ಭದಲ್ಲಿ ಸೆಟ್ಲ್ಮೆಂಟ್ಗಂತ ಹೋಗಿ 138 ಸೈಟ್ಗಳನ್ನ ಮಾಡ್ಕೊಂಡು 30-40 ಅಳತೆಯ ನಿವೇಶನಕ್ಕೆ ಕಳೆದ 30 ವರ್ಷಗಳಿಂದ ಕಂದಾಯ ಕಟ್ಕ ಬಂದು ಇವತ್ತು ಅವ್ರನ್ನ ಆಚೆ ಹಾಕುವಂತಹ ಹುನ್ನಾರ ನಡೀತಾ ಇದೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೋರಾಟ ಮುಂದುವರಿಲಿ. ನಿಮ್ಮ ಜೊತೆ ಈಡೆನ್ಸ್ ನ್ಯೂಸ್ ಸದಾ ಇರುತ್ತೆ. ಸತ್ಯದ ಹೋರಾಟದ ಜೊತೆ ಈಡೆನ್ಸ್ ಸತ್ಯವಾಗಿಯೂ ಇರುತ್ತೆ. ಥ್ಯಾಂಕ್ ಯು ಸರ್. ಸರ್ ನಾವೇನ್ ಹೇಳ್ತಂದ್ರೆ ಅವ್ರು ನೀವು ಹೇಳಿದ್ರಲ್ಲ ಒಂದೆರಡು ಮಾತುಗಳು, ಅವರು ನಮ್ ಜನನೇ ಸರ್. ನಾವು ಬೆಳಗ್ಗೆ ತಕ್ಷಣ ಅವ್ರ ಮೂತಿನೇ ನೋಡ್ಬೇಕು ಸರ್, ಅದ್ರ ಬಗ್ಗೆ ನಮಗಿಲ್ಲ ಸರ್. ನಾವು ಹೇಳುದಂದ್ರೆ ನಾವು ಏನ್ ಕೇಳ್ಬೋದು ಇವ್ರಿಗೆಲ್ಲ ಅಂದ್ರೆ ಅಧಿಕಾರಿಗಳಿಗೆ, ಅವ್ರಿಗೆ ಅಲ್ಲಿಂದ ತೆಗೆದಾಕ್ಬಿಡಿ, ನಮ್ ಜಾಗ ನಮಗ್ ಕೊಡಿಸಿ ಅವ್ರ ಜಾಗದಲ್ಲಿ ಅವ್ರು ಎಲ್ಲಾರು ಚೆನ್ನಾಗಿರೋಣ ಅಂತ ನಮ್ಮ ಆಸೆ ಆಗ್ಲಿ. ಹೊಡೆದಾಡೋದ್ರಿಂದ ಏನು ಇಲ್ಲ ಸರ್. ನಾಳೆ ನಾಳೆ ಮತ್ತೆ ಎಷ್ಟು ಹೊಡೆದಾಡಿದ್ರು ನಾವೆಲ್ಲ ಕೂಡ ಒಂದೇ ಆಗ್ಬೇಕು ಮತ್ತೆ ನಾಳೆ. ಎಕ್ಸಾಕ್ಟ್ಲಿ. ಇದರಲ್ಲಿ ಹೇಗಿದೆ ಸರ್ ಅಂತಾರಲ್ಲ, ಇಬ್ರು ಜಗಳದಿಂದ ಅಧಿಕಾರಿಗಳು ಚಳಿ ಕಾಯಿಸ್ಕೊತಾ ಇದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಮಿಸ್ಟರ್ ಅಕ್ಷಯ್. ಒಲಿ ಹಚ್ಚಿದ ತಕ್ಷಣ ಬೇಳೆ ತುಂಬಾ ಜನ ಬೇಯಿಸ್ಕೊತಾ ಇದಾರೆ, ಆದ್ರೆ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಸರ್. ನಿಮ್ಗೆ ಅರ್ಥ ಆಗಿದೆಯಲ್ಲ ಇವಾಗ, ನೀವು ಟ್ರೈ ಮಾಡಿ, ನೀವು ಪ್ರಯತ್ನ ಪಡಿ. ಅವ್ರಿಗೂ ಕೂಡ ತಿಳಿಸಿ ಹೇಳಿದ್ವಿ ಸರ್ ಇದೆಲ್ಲ ಮಾತು. ಇಷ್ಟೆಲ್ಲ ಆದ ತಕ್ಷಣ ಇವತ್ತು ಅದೇನ್ ತೀರ್ಕೊಂಡಿದ್ರಲ್ಲ ಅವ್ರ ಜನದಲ್ಲಿ, ಅದನ್ನ ತಂದು ನಮ್ ಜಾಗದಲ್ಲೇನೆ ಮತ್ತೆ ಅವ್ರು ಮನ್ ಕೊಟ್ಟಿದ್ದಾರೆ. ಇದಾಗಬಾರ್ದು, ಹೊಡೆದಾಟ ಆಗ್ಬಾರ್ದು ಅಂತ ನಾವು ಪೊಲೀಸ್ ಸ್ಟೇಷನ್ ಮತ್ತೆ ಅಧಿಕಾರಿಗಳಿಗೆಲ್ಲ ಕಿವಿ ಮೇಲೆ ಇಟ್ರೆ ಅವ್ರು ಬರ್ತಾರೆ, ಬಂದು ನೋಡೋಣ ಮಾತಾಡೋಣ ಅಂತ ಹೇಳಿ ಹೋಗ್ಬಿಡ್ತಾರೆ ಸರ್. ಅವ್ರು ಬರೀ ಮಾತಾಡೋಣ ಒಂದೇ ಮಾತು ಸರ್, ಮತ್ ಬೇರೆ ಯಾವ ತರ ಯಾವ್ದಾದ್ರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸರ್. ಒಂದ್ ತಹಸೀಲ್ದಾರ್ ಆಫೀಸ್ ಆಗ್ಲಿ ಅಥವಾ TPC ಆಗ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ. ಮತ್ ಹೇಳ್ಬೇಕಂದ್ರೆ ನಮ್ ಇವ್ರು ಕೂಡ ಸರ್, ನಮ್ MLA ಸಾಹೇಬ್ರು ಕೂಡ ಹೇಳ್ತೀನಿ, ಅವರು ಕೂಡ ಆಶ್ವಾಸನೆ ಕೊಡ್ತಾರೆ ಸರ್. ನಮ್ MLA ಅವರು ಇಷ್ಟೆಲ್ಲ OS ಕೇಸ್ ಪೆಂಡಿಂಗ್ ಇದೆ, ಕೋರ್ಟಲ್ ಕೇಸ್ ಇದೆ ಅಂದ್ರೂ ಕೂಡ ಹೋಗಿ ಆ ಕೇಸ್ ಇರೋ ಜಾಗದಲ್ಲಿ ಭೂಮಿ ಪೂಜೆ ಮಾಡಿ ಬರ್ತಾರೆ ಸರ್. ಏನ್ ಬುದ್ಧಿ ಪೂಜೆ? ಅದು ಒಂದ್ ರೋಡ್ ಮಾಡ್ತಾ ಇದ್ರು ಸರ್. ಅಲ್ಲಿ ಕೇಸ್ ಸ್ಟಾರ್ಟ್ ಇದ್ದಾಗ ಅಲ್ಲಿ ಸ್ಟೇಟ್ ಸರ್ ನಮ್ ಕಡೆಯಿಂದ ಇದ್ದಾಗ ಕೂಡ ನಮ್ MLA ಅವರು ಹೋಗಿ ಅಲ್ಲಿ
ಹದ್ದಿ ರೋಡ್ ಪೂಜೆ ಮಾಡಿ ಬರ್ತಾರ ಸರ್. ಅದು ಇಲ್ಲಿಗಲ್ ಆಗಿತ್ತು ಸರ್. ಲೀಗಲ್ ಆಗಿ ರೋಡ್ ಎಲ್ಲೂ ಸ್ಯಾಂಕ್ಷನ್ ಆಗಿಲ್ಲ ಸರ್ ಅದು. ಓಕೆ. ನಾನ್ ಕೇಳುದೇನಂದ್ರೆ ಈ MLA ಅವರು ಹೋಗಿ ಭೂಮಿ ಪೂಜಾ ಗೊತ್ತಿದೆ, ಓಎಲ್ ಸೂಟ್ ಇದೆ ಅಂದ್ರೂ ಕೂಡ ಹೋಗಿ ಅಲ್ಲಿ ಪೂಜಾ ಮಾಡ್ತಾರ ಅಂದ್ರೆ ಇವ್ರೇನ್ ಕಾಯ್ದೆ ಗೊತ್ತಿಲ್ವಾ ಅಥವಾ ಹೇಗೆ ಅಂತ? ಮುಂಬರುವಂತ ಚುನಾವಣೆಯಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಅಷ್ಟೇ. ಶೂರ್ ಸರ್, ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀವಿ ಸರ್ ಎಲ್ಲರಿಗೂ. ಎಷ್ಟ್ ಜನ ಇದಾರಲ್ಲ ಎಲ್ಲರಿಗೂ ಉತ್ತರ ಚೆನ್ನಾಗಿ ಕೊಡೋದು ವಿಚಾರ ಮಾಡಿದ್ವಿ ನಾವು ಕೂಡ. ಈ ವೈಜ್ಞಾನಿಕವಾದಂತ ಹೋರಾಟ ನಿಮ್ ಜೊತೆಲಿ ಇದೆ, ಇರ್ಲಿ. ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗಬಾರದು, ಅದನ್ನ ನೋಡ್ಕೊಳ್ಳಿ. ಆಸ್ ವೆಲ್ ಆಸ್ ಕಾರ್ಮಿಕರಿಗೆ ಅನ್ಯಾಯ ಆಗಬಾರದು. ಆ ರೀತಿ ನಿಮ್ಮ ಹೋರಾಟ ಮುಂದುವರಿಸಿ. ಒಳ್ಳೇದಾಗ್ಲಿ ನಿಮಗೆ. ಲೋಕಾಯುಕ್ತಗೆ ಹೋಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಅಧಿಕಾರಿಗಳ ನಿರ್ಧಾರದಿಂದ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ವಿಷಯ ಇದೀಗ ಗೊತ್ತಾಗ್ತಾ ಇದೆ. ಅಕ್ಷಯ್ ಅವರು ಕೂಡ ಇಷ್ಟೊತ್ತು ಮಾತನಾಡಿದ್ರು, ಎಳೆಯಾಗಿ ತಮ್ಮ ವಿಷಯವನ್ನ ಬಿತ್ತರಿಸಿದ್ರು. ಕಾರ್ಮಿಕರಿಗೆ ಮನೆ ನಿರ್ಮಿಸಲು ಉದ್ದೇಶಿಸಲಾಗಿತ್ತು. ಈ ಸಂಬಂಧ ಕಾನೂನು ಪ್ರಕಾರ ದಾಖಲೆಗಳನ್ನ ನೀಡಿ ಕಾರ್ಮಿಕರಿಂದ ತೆರಿಗೆ ವಸೂಲಿ ಮಾಡಲಾಗ್ತಾ ಇತ್ತು. ಆದ್ರೆ ಇವಾಗ ಏಕಾಏಕಿ ಬಂದು ಮನೆ ಒಡೆದಾಗ್ತೀವಿ ಅಥವಾ ನೀವು ಈ ನಿವೇಶನಕ್ಕೆ ಸರಿಯಾದಂತಹ ಪರ್ಮಿಷನ್ ತಗೊಂಡು ಆ ನಂತರ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ 20 ದಿನದಿಂದ ನೀವೆಲ್ಲ ಒಕ್ಕಲಿಬ್ಬೇಕು ಅಂತ ಹೇಳಿದ್ರಂತೆ. ಏನೋ ಇದು ಸರಿ ಇಲ್ಲ. ಇದ್ರ ಬಗ್ಗೆ ಸುದ್ದಿ ಮಾಡಿದ್ದು ಈಡನ್ಸ್ ನ್ಯೂಸ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 138 ಜನರ ಭವಿಷ್ಯ ಅಡಗಿಲ್ಲ. ಅಲ್ಲಿ ಮಕ್ಕಳಿದ್ದಾರೆ, ಹೆಂಗಸರಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ಕೆಲವೊಮ್ಮೆ ತಲೆಯಿಂದ ಮಾಡೋಕ್ಕಾಗದೇ ಇರೋದನ್ನ ಮನಸ್ಸಿನಿಂದ ಯೋಚನೆ ಮಾಡಿದ್ರೆ ಬಹಳ ಈಸಿಯಾಗಿ ನಿಮ್ಮ ಸಮಸ್ಯೆ ಬಗೆಹರಿದು ಹೋಗುತ್ತೆ. ದಯವಿಟ್ಟು ಹಣಕ್ಕೆ ತಾವು ಇಂತಹ ದೊಡ್ಡ ಕೆಲಸಕ್ಕೆ ಕೈ ಹಾಕಬೇಡಿ. ಭ್ರಷ್ಟಾಚಾರ ನಡೆಸಲಿಕ್ಕೆ ಅಂತ ಹೇಳಿ ಅಲ್ಲೇನೋ ಒಂದು ಗುಲ್ಲೆಬ್ಸೋ ಕೆಲಸ ಮಾಡಬೇಡಿ. ಮತ್ತೊಂದು ಯಾವುದೋ ಸಮುದಾಯ ಅವರ ಸ್ಮಶಾನದ ಜಾಗ ಅಂತ ಹೇಳ್ತಾ ಇದೆಯಂತೆ. ಕುಳಿತು ಮಾತಾಡ್ಕೊಳ್ಳಿ. ಎಲ್ಲರೂ ಮನುಷ್ಯರೇ, ನಾವು ಕುಳಿತು ಮಾತಾಡ್ಕೊಳ್ಳಿ. ಅದಕ್ಕೆ ಅಂತಲೇ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿದ್ದಾರ ನೋಡಿ, ಶಾಸಕರೇ ಇತ್ತ ಗಮನ ಹರಿಸಿ. ಖಾನಾಪುರ ಶಾಸಕರಿಗೆ ಈಡನ್ಸ್ ನ್ಯೂಸ್ ಕಳಕಳಿಯ ಮನವಿ ಮಾಡುತ್ತೆ. ಇಲ್ಲಿ ಜನರ ಅಂದರೆ ಸಮುದಾಯದ ನಡುವೆ ಅಗ್ಗಜಗ್ಗಾಟಗಳು ಆಗುವಂತಹದ್ದು ಒಳ್ಳೆಯದಲ್ಲ. ರಾಜಕೀಯವಾಗಿ ತಿರುಗಿಸ್ಕೊಳ್ಳಿಕ್ಕೆ ನೋಡಬೇಡಿ. ನೀವು ಇಲ್ಲಿ ಖುದ್ದು ಏನಾರು ಅಮಿಕಬಲ್ ಆಗಿ ಮಾತಾಡೋಕ್ಕಾಗತ್ತಾ ಅಂತ ನೋಡಿ. ಮೇಲಾಗಿ ಇದು ಕಾನೂನಿನ ವಿಷಯ, ಕೋರ್ಟ್ನಲ್ಲಿ ಬೇರೆ ಕೇಸ್ ಇದೆಯಂತೆ. ತಾವಾಗಿ ಹೋಗಿ ಗುದ್ಲಿ ಪೂಜೆ ಮಾಡಿಬಿಟ್ರೆ ಏನು ಬರುತ್ತೆ ಮೆಸೇಜ್ ಅದರಿಂದ? ಇದನ್ನೆಲ್ಲ ನೀವು ನೋಡ್ಕೊತೀರಿ ಅಂತ ನಾನು ಭಾವಿಸ್ತಾ